ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಪ್ರೀತಿಯ ಸುಸ್ವಾಗತ ವೀಕ್ಷಕರೆಲ್ಲರಿಗೂ. ಇಂದು ಸೋಮವಾರ ಅಂದಾಕ್ಷಣ ಬಹಳ ವಿಶೇಷವಾದಂತಹ ದಿನ. ನಾವು ಸಾಕಷ್ಟು ದೇವರನ್ನ ಆರಾಧಿಸ್ತೀವಿ, ಆದರೆ ಸೋಮವಾರ ಕೇವಲಿಗೆ ಸೋಮೇಶ್ವರನಿಗೆ ಮೀಸಲುವಾಗಿರುವಂತಹ ದಿನ. ಸೋಮವಾರದಂದು, ಈ ಒಂದು ಸುಂದರವಾದ ದಿನದಂದು ನಾವೆಲ್ಲರೂ ಮಲ್ಲಿಕಾರ್ಜುನನನ್ನ, ಮೃತ್ಯುಂಜಯನನ್ನ, ಸೋಮೇಶ್ವರನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದ್ದಾರೆ. ಇಂದು ನಾಗದೋಷಕ್ಕೆ ಸಂಬಂಧಪಟ್ಟಂತೆ 10 ಹಲವು ಮಾಹಿತಿಯನ್ನ ಗುರುಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ನಾಗದೋಷ ಅಂದ್ರೆ ಏನು, ಯಾರಿಗೆ ಈ ದೋಷ ತಲುಪುತ್ತೆ, ಇನ್ನು ಈ ದೋಷ ಬಂದ್ರೆ ಏನೆಲ್ಲ ಆಗುತ್ತೆ, ಎಲ್ಲಾ ಮಾಹಿತಿಯನ್ನ ತಿಳ್ಕೋಬಹುದು ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಜೊತೆಗೆ ಎಂದಿನಂತೆ ನಿಮ್ಮ ಪತ್ರಗಳು ಹಾಗೂ ಫೋನ್ ಕರೆಗಳಿಗೂ ಕೂಡ ಸ್ಪಂದಿಸ್ತಾ ಹೋಗ್ತೀವಿ. ಹಾಗಿದ್ರೆ ಬನ್ನಿ ಗುರುಗಳನ್ನ ಬರಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಉಪಾಸಕರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ದೇವಿಶ್ರೀ ಗುರುಜಿ ಅವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ ತಮಗೆ. ಬ್ರಹ್ಮೋಸ್ಮಿ. ಗುರುಜಿ, ಸೋಮವಾರದ ಈ ದಿನದಂದು ಯಾವೆಲ್ಲ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ ಅಂತ ನಾವೆಲ್ಲರೂ ಕಾತರದಿಂದ ಕಾಯ್ತಿರ್ತೀವಿ. ಮೊದಲಿಗೆ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಹರಿ ಓಂ. ಮಹಾಜನಭ್ಯೋ ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಹರಿ ಓಂ. ಶ್ರೀ ವಿಜಯನಾಮ ಸಂವತ್ಸರ ದಕ್ಷಿಣಾಯನ ಉತ್ತರಾಯಣ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಶುಕ್ಲ ಚತುರ್ಥಿ, ಉತ್ತರಾಷಾಢ ನಕ್ಷತ್ರ, ಶಿವಯೋಗ, ಭದ್ರವ ಕರ್ಣ, ಸೋಮವಾರ. ಇದು ಈ ದಿನದ ಪಂಚಾಂಗ. ಇನ್ನ ವಿಶೇಷತಃ ಸೂರ್ಯೋದಯ 6 ಗಂಟೆ 46 ನಿಮಿಷಕ್ಕೆ ಆಗಿದೆ. ಇನ್ನು ಈ ದಿನದ ಸೂರ್ಯಾಸ್ತ 6 ಗಂಟೆ 20 ನಿಮಿಷಕ್ಕೆ ಆಗಲಿದೆ. ಈ ದಿನ ಸೂರ್ಯೋದಯ ಪ್ರಕಾರ ರಾಹುಕಾಲ ಪ್ರತಿ ಸೋಮವಾರ 7ವರೆಗೆ ಪ್ರಾರಂಭ ಆಗುತ್ತೆ. ಈ ದಿನದ ಸೂರ್ಯೋದಯ ಪ್ರಕಾರ 8 ಗಂಟೆ 15 ನಿಮಿಷದ 9 ಗಂಟೆ 20 ನಿಮಿಷದ ತನಕ ಈ ದಿನದ ರಾಹುಕಾಲ ಇರುತ್ತೆ. ಇನ್ನ ಈ ದಿನದ ಶುಭ ಮುಹೂರ್ತ, ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಲಗ್ನ 12 ಗಂಟೆ 10 ನಿಮಿಷದಿಂದ 12 ಗಂಟೆ 50 ನಿಮಿಷದ ತನಕ ಇರುತ್ತೆ. 12:10 ರಿಂದ 12:50. ಮತ್ತೆ ಈ ದಿನದ ದುರ್ಮುಹೂರ್ತ 1 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ ಮತ್ತು 3 ಗಂಟೆ 40 ನಿಮಿಷದಿಂದ 6 ಗಂಟೆ ತನಕ ಇರುತ್ತೆ. ಈ ದಿನ ಹಗಲಲ್ಲಿ 2 ದುರ್ಮುಹೂರ್ತ. ತುಂಬಾ ಜಾಗ್ರತೆ ವಹಿಸಬೇಕು. ಈ ಸಮಯದಲ್ಲಿ ಯಾವುದೇ ಶುಭ ಕೆಲಸಗಳು ನಾವು ಮಾಡಬಾರದು. ನೀವು ನಿರ್ಧಾರ ತಗೊಂಡ್ರು ಮುಂದೆ ನೀವೇ ಅದರ ಪ್ರತಿಫಲಗಳನ್ನು ಅನುಭವಿಸುವಿರಿ. ಇನ್ನು ಉತ್ತರಾಷಾಢ ನಕ್ಷತ್ರದಲ್ಲಿ ಈ ದಿನ ಪ್ರಾರಂಭ ಆಗಿದೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನು ಇರಬೇಕಾದ್ರೆ ಯಾವ ಯಾವ ರಾಶಿಯವರಿಗೆ ದ್ವಾದಶ ರಾಶಿಗಳಲ್ಲಿ ಏನು ಫಲ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಹೆಣ್ಣು ಮಕ್ಕಳಿಗೆ ತುಂಬಾ ವಿಶೇಷವಾದ ಲಾಭ ತರುವಂಥ ದಿನ. ಯಾವುದೋ ಸುಮಾರು ದಿನಗಳಿಂದ ಕೆಲಸ ಅನ್ಕೊಂಡಿದ್ರಿ, ಆಗ್ತಾನೇ ಇರಲಿಲ್ಲ, ಅದರಿಂದ ಜಯ ಸಿಗುವಂಥ ದಿನ ಆಗಿದೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊಳ್ಳುವಂಥ ದಿನ. ಹೊಸ ಬಿಸ್ನೆಸ್ಗೆ ನೀವು ಮಾತುಕತೆ ನಡೆಸುವಂಥ ದಿನ. ಪಾರ್ಟ್ನರ್ಗಳನ್ನೆಲ್ಲ ಸೇರಿಸಿ ಈ ದಿನ ಮೀಟಿಂಗ್ ಮಾಡುವಂಥ ದಿನ. ಇದನ್ನು ಯಾವುದೋ ಹಣ ನಿಮ್ಮ ಕಡೆ ಬರ್ತಿದೆ, ಹಳೆ ಸಾಲ ಮನ್ನಾ ಆಗ್ತಿದೆ. ಇನ್ನು ಉದ್ಯೋಗಸ್ಥರಲ್ಲಿ ಹೊಸ ಉದ್ಯೋಗ, ಹೊಸ ಇಂಟರ್ವ್ಯೂ, ಹೊಸದಾಗಿ ಹೋಗಬೇಕು, ಏನೇನೋ ಪ್ಲಾನ್ ಮಾಡ್ತಾ ಇದ್ರಿ, ಇಂಕ್ರೂವ್ಮೆಂಟ್ ಆಗ್ತಿಲ್ಲ ಅನ್ನೋರಿಗೆ ಇದನ್ನ ಶುಭ ದಿನ. ನೀವು ಯಾವುದನ್ನು ಪ್ರಯತ್ನ ಮಾಡ್ಬೋದು. ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಭಯದ ದಿನ. ಈ ದಿನ ಸ್ವಲ್ಪ ಜಾಗೃತಿ ಇರಬೇಕು. ನಿಮ್ಮೇಲೆ ಯಾರಾದರೂ ಉನ್ನಾರ ಇಂಥದ್ದೇನಾದ್ರೂ ನಡೆಸ್ತಿದ್ರೆ ಸ್ವಲ್ಪ ಅಲ್ಲೇ ಕೆಲಸದಲ್ಲೇ ಸ್ವಲ್ಪ ಜಾಗೃತೆ ವಹಿಸ್ಕೋಬೇಕು. ನೀವು ಯಾವುದನ್ನು ಲೇಜಿ ಮಾಡೋ ಹಾಗಿಲ್ಲ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಮಕ್ಕಳಿಂದ ನೆಮ್ಮದಿ ಸಿಗುವಂಥ ದಿನ. ಮಕ್ಕಳಿಗೆ ಈ ದಿನ ಸಂತಸ ಸುದ್ದಿ. ಕ್ರೀಡಾಪಟುಗಳಿಗೆ ವಿಶೇಷವಾದ ದಿನ, ಲಾಭ ತರುವಂಥ ದಿನ. ಈ ದಿನ ವಿಶೇಷವಾಗಿ ನೀವು
ಮಹಾವಿಷ್ಣುವಿನ ಅಷ್ಟೋತ್ರ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನ ಜಪವನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇಷ್ಟ ವಸ್ತು ಕಳವು ಅಂತ ಹೇಳ್ತಿದೆ, ಕಳ್ಳರಿಂದ ತೊಂದರೆ ಅಂತ ಹೇಳ್ತಿದೆ, ಎಚ್ಚರಿಕೆ ವಹಿಸಿ. ಮನೆಯಲ್ಲಿ ಏನೋ ಗಾಬರಿಯಿಂದ ಏನೋ ಕೆಲಸ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳಿ ಮರ್ತು ಹೋಗೋದಾಗ್ಲಿ, ಮನೆ ಬೀಗ ಆಗೋದು ಮರ್ತು ಹೋಗೋದಾಗ್ಲಿ, ಎಲ್ಲೋ ಬಸ್ಸಲ್ಲಿ ಹೋಗ್ತಿರ್ತೀರಿ, ಪ್ರಯಾಣ ಮಾಡ್ತಿರ್ತೀರಿ, ಅಲ್ಲಿ ಪರ್ಸ್ ಬಿಟ್ಬಿಟ್ಟು ಹೋಗ್ಬಿಡೋದಾಗ್ಲಿ, ಇಂಥದ್ದು ಏನಾದ್ರೂ ಅನಾಹುತಗಳು ಮರ್ತು ಹೋಗಿ ಮತ್ತೆ ಕಷ್ಟವನ್ನ ಅನುಭವಿಸೋ ಪರಿಸ್ಥಿತಿ ಬರುತ್ತೆ. ಇನ್ನಷ್ಟು ಎಚ್ಚರಿಕೆ ಅಂತಂದ್ರೆ ಆಟೋದಲ್ಲಿ ಕೂತಿರ್ತೀರಿ, ಮನೇಲಿ ಪರ್ಸ್ ಬಿಟ್ಬಿಟ್ಟಿರ್ತೀರಿ, ಇಂಥ ಕೆಲಸಗಳು ಮಾಡಕ್ ಹೋಗ್ಬೇಡಿ, ತೊಂದರೆ ಆಗತ್ತೆ, ಜಾಗ್ರತೆ ವಹಿಸ್ಬೇಕು. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಇದನ್ನ ಮಾನಸಿಕ ನೆಮ್ಮದಿ ಸಿಗುವಂಥದ್ದು. ಹಿಂದಿನ ವಾರದಲ್ಲಿ ತುಂಬಾ ಶ್ರಮಪಟ್ಟೆ, ಯಾವುದೂ ಆಗಿಲ್ಲ, ಆದ್ರೆ ಈ ದಿನ ಬೆಳಗ್ಗೆನೇ ಎದ್ದು ರೆಡಿ ಆಗಿದ್ರಿ, ಹೋಗ್ಬೇಕು ಕೆಲಸ, ನಿಮ್ ಕೆಲಸ ಸಕ್ಸಸ್ ಆಗ್ಬಿಡುತ್ತೆ, ಏನ್ ಚಿಂತೆ ಮಾಡ್ಬೇಡಿ, ಹೋಗ್ಬಿಟ್ಟು ಬನ್ನಿ. ಇನ್ನ ಸ್ವಯಂ ಉದ್ಯೋಗಸ್ಥರಲ್ಲಿ ಈ ದಿನ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥ ದಿನ. ಮತ್ತೆ ವಾಹನಗಳಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ರ್ಯಾಶ್ ಡ್ರೈವ್ ಮತ್ತೊಂದು ಮಾಡಕ್ ಹೋಗ್ಬೇಡಿ. ನಿಧಾನಗತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ, ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳಿ, ಆರಾಮಾಗಿ ಹೋಗಿ ಬನ್ನಿ. ಆದರೆ ವಾಹನದಿಂದ ಗಂಡಾಂತರ ಎಚ್ಚರಿಕೆ. ಇನ್ನ ಮತ್ತೆ ಸರ್ಕಾರಿ ಉದ್ಯೋಗಸ್ಥರಲ್ಲಿ ತುಂಬಾ ವಿಶೇಷವಾದ ದಿನನೇ ಆಗಿದೆ. ಈ ದಿನ ಹಿರಿಯ ಅಧಿಕಾರಿಗಳನ್ನ ಭೇಟಿ ಆಗಿವಿರಿ, ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತೆ, ಅವರಿಂದ ನಿಮ್ಗೆ ಸಹಾಯನೂ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನ ವಯೋವೃದ್ಧರಿಗೆ, ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ ಕಾಣುವಂಥದ್ದು, ಮತ್ತೆ ಯಾವುದೋ ಭೂಮಿ ವ್ಯವಹಾರಗಳಲ್ಲಿ ಲಾಭ ಸಿಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಕೋರ್ಟು ಕಚೇರಿಗಳಲ್ಲಿ ಜಯ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಇದನ್ನ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಕಾಲೇಜ್ಗೆ ಹೋಗ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ, ರ್ಯಾಶ್ ಡ್ರೈವ್ ಮಾಡಬೇಕಾದ್ರೆ, ರೋಡಲ್ಲಿ ರೋಡ್ ಜಂಪ್ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ. ನಿಮ್ಮ ಒಂದು ದುರ್ದೈವಿ ಕಾರಣದಿಂದ ನಿಮ್ಮ ಒಂದು ಗ್ರಹಚಾರ ಕೆಟ್ಟಿ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಅದನ್ನ ನಿಮಗೂ ಸಮಸ್ಯೆನೆ, ಅವ್ರಿಗೂ ಸಮಸ್ಯೆನೆ, ಎಚ್ಚರಿಕೆ ವಹಿಸಬೇಕು. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಅಥವಾ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಮನಸ್ಸಿಗೆ ಚಂಚಲ ಸ್ವಭಾವ. ಎಲ್ಲೋ ಶಾಪಿಂಗ್ ಹೋಗ್ಬೇಕು, ದುಡ್ಡು ಸಾಕಾಗ್ತಿಲ್ಲ, ಯಾರನ್ನೋ ಕೇಳಿದ್ದೆ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ, ಈ ರೀತಿ ಚಂಚಲ ಸ್ವಭಾವಕ್ಕೆ ಸಿಕ್ಕಾಕೊಳ್ತೀರಿ. ಶಾಪಿಂಗ್ ಮಾಡ್ತೀರಿ, ನೆಮ್ಮದಿ ಸಿಗುತ್ತೆ, ಅದೇ ದುಡ್ಡು ಸಾಕಾಗ್ತಿಲ್ಲ, ಅದೊಂದೇ ನಿಮ್ ಕೊರತೆ. ಹಾಗಂತೇಳಿ ಸಾಲ ಮಾಡಕ್ ಹೋಗ್ಬೇಡಿ, ಅದನ್ನ ತುಂಬಾ ತಪ್ಪಾಗತ್ತೆ. ಮತ್ತೆ ಇದನ್ನ ಸ್ವಲ್ಪ ಅನಾಚಾರಗಳು ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು ಜಾಸ್ತಿ ಪ್ರಸಂಗಗಳ ಹತ್ರ ಬರುತ್ತೆ. ಸುಳ್ಳು ಅನಾಚಾರ ಬೇಡ, ಒಳ್ಳೇದು ಯಾವ್ದು ಅನ್ಸುತ್ತೋ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ. ಪರರ ಮಾತನ್ನು ಕೇಳಿ ವಂಚಿತರಾಗುವುದು ಬೇಡ, ಎಚ್ಚರಿಕೆ ವಹಿಸಿ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಭೂಮಿಯಿಂದ ಲಾಭ ನೋಡಿ. ಭೂಮಿ ವ್ಯಾಪಾರ ಮಾಡೋಂಥವ್ರಿಗೆ, ರಿಯಲ್ ಎಸ್ಟೇಟ್ ಮಾಡೋಂಥವ್ರಿಗೆ, ದವಸ ಧಾನ್ಯಗಳ ರಿಲೇಟ್ ಬಿಸ್ನೆಸ್ ಮಾಡೋಂಥವ್ರಿಗೆ, ಈ ಅಡಿಕೆ ಬಿಸ್ನೆಸ್ ಮಾಡೋಂಥವ್ರಿಗೆ ತುಂಬಾ ವಿಶೇಷವಾದ ಲಾಭದ ದಿನ ಆಗಿದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಿಮಗೆ ಮುಂದಿನ ದಿನಗಳಲ್ಲಿ ಸಕಾಲಕ್ಕೆ ಲಾಭ ತರುವಂಥ ದಿನ. ಇನ್ನು ಉದ್ಯೋಗಸ್ಥರಲ್ಲಿ ಕುಟುಂಬದಲ್ಲಿ ಜಗಳ, ತುಂಬಾ ಖರ್ಚು ಮಾಡ್ಬಿಟ್ಟಿದ್ರಿ ಸಾಟರ್ಡೆ ಸಂಡೇಲಿ ವೀಕೆಂಡ್ಸ್ ಅಲ್ಲಿ, ಇದನ್ನ ದುಡ್ಡಿಲ್ಲ, ಮಕ್ಳಿಗೆ ಫೀಸ್ ಕಟ್ಟಬೇಕು, ಮಂತ್ ಹತ್ರ ಬಂತು, ಎಕ್ಸಾಮ್ ಫೀಸ್ ಕಟ್ಟಬೇಕು, ಹೀಗೆ ಸಣ್ಣ ಸಣ್ಣ ವಿಚಾರ ದೊಡ್ಡದು ಮಾಡಿಕೊಂಡು ಮನೆಯಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ ಗಂಡ ಹೆಂಡತಿಯಲ್ಲಿ. ಜಾಗ್ರತೆ ವಹಿಸಿ, ಜಗಳ ಬೇಡ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ, ಮುಂದೆ ಈ ರೀತಿ ಆಗದೆ ಇರೋ ಥರ ಗಮನ ವಹಿಸಿ. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಪರಸ್ತ್ರೀಯರ ವ್ಯಾಮೋಹದಿಂದ ಅಥವಾ ಪರಸ್ತ್ರೀಯರಿಂದ ಅಥವಾ ಪರಸ್ತ್ರೀ ಪಕ್ಕದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು, ಸುತ್ತಮುತ್ತಲ ಹೆಣ್ಮಕ್ಳಿಂದ ನಿಮ್ಮ ಮರ್ಯಾದಕ್ಕೆ ಧಕ್ಕೆ ತರುವಂತ ಪ್ರಸಂಗಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ಮಾಡದೇ ಇರೋ ತಪ್ಪುಗಳಿಗೆ ಈ ದಿನ ಅವಮಾನ ಆಗುವಂಥದ್ದು, ಹೆಂಡತಿ ಕೈಯಲ್ಲೇ ಅವಮಾನ ಆಗುತ್ತೆ, ಜಾಗ್ರತೆ ವಹಿಸಿ. ಅದನ್ನ ಈ ದಿನ ಎಚ್ಚರಿಕೆ ದಿನ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲೂ ಸ್ವಲ್ಪ ಜಾಗೃತಿಯಾಗಿರ್ಬೇಕು ಈ ದಿನ. ವಿಶೇಷವಾಗಿ ಆರೋಗ್ಯ ಸ್ಥಿತಿಯಲ್ಲಿ ಈ ಲೋ ಬಿ ಪಿ ಇರತಕ್ಕಂಥವ್ರು ಮತ್ತೆ ಈ ಪ್ಯಾರಾಲಿಸಿಸ್ ಆಗಿರತಕ್ಕಂಥವ್ರು, ಮನೆಯಲ್ಲಿ ಬೆಡ್ ರಿಟರ್ನ್ ಅಲ್ಲಿ ಇರ್ತವ್ರು ತುಂಬಾ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಇರುತ್ತೆ, ಸ್ವಲ್ಪ ಬೆಚ್ಚನೆಯ ವಾತಾವರಣದಲ್ಲಿದ್ರೆ ತುಂಬಾ ಒಳ್ಳೆಯದು. ಇನ್ನು ಮಕ್ಕಳ ವಿಚಾರಕ್ಕೆ ಹೋದಾಗ ಇದನ್ನ ಮಕ್ಕಳ ವಿಚಾರದಲ್ಲಿ ಪ್ರಗತಿ ಆಗುವಂಥದ್ದು, ಜ್ಞಾನಾರ್ಜನೆ ಆಗುವಂಥದ್ದು, ಯಾವ್ದಾದ್ರು ಪ್ರಾಕ್ಟೀಸ್ ಮಾಡುವಂಥದ್ದು, ಎಕ್ಸಾಮ್ ಇದಕ್ಕೆ ಹೋಗಿ, ಇಂಟರ್ವ್ಯೂಗೆ ಹೋಗಿ ಎಲ್ಲಾ ರೀತಿಯ ಶುಭ ಫಲಗಳು ನಿಮಗೆ ಜಯವೇ ಸಿಗುತ್ತೆ. ಇನ್ನು ಮತ್ತಷ್ಟು ವಿಶೇಷ ಫಲಗಳಿಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ದುರ್ಗಾದೇವಿಯ ಸ್ತೋತ್ರ ಓದ್ಕೊಳ್ಳಿ,
ಅಥವಾ ಧೂಮ್ ದುರ್ಗಾಯೇ ನಮಃ ಎಂಬ ಮಂತ್ರವನ್ನ ಮನದಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಕಟಕ ರಾಶಿ. ಕರ್ಕಾಟಕ ರಾಶಿ ಹೆಣ್ಣು ಮಕ್ಕಳಿಗೆ ದಿನ ಶುಭ ಸುದ್ದಿ ನೋಡಿ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಉನ್ನತಿ, ಮನೆಯಲ್ಲಿ ಉನ್ನತಿ, ಇಷ್ಟ ವಸ್ತು ಖರೀದಿ ಎಲ್ಲವೂ ತುಂಬಾ ಚೆನ್ನಾಗಿದೆ ನೋಡಿ. ಬಟ್ಟೆ ವ್ಯಾಪಾರ ಮಾಡುವಂತ ಹೆಣ್ಮಕ್ಳಿಗೆ ಈ ದಿನ ಲಾಭ ತರುವಂತ ದಿನ. ಮತ್ತು ಈ ದಿನ ವಿಶೇಷವಾಗಿ ವಸ್ತ್ರಾಭರಣ ಖರೀದಿ ಅಂತ ಹೇಳ್ತಿದೆ. ಮತ್ತು ದೂರದ ಸ್ನೇಹಿತರನ್ನ ಭೇಟಿಯಾಗಕ್ಕೆ ಹೋಗ್ತಿದ್ರಿ, ಒಳ್ಳೇದೇ. ಇನ್ನ ವಿಶೇಷವಾಗಿ ಸ್ವಯಂ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಲಾಸ್ ಆಗುವಂತ ದಿನ. ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತಾರೆ, ಇವತ್ತು ಮಾತುಕತೆ ಕೂತ್ಕೊಳ್ತಾರೆ, ಅದಕ್ಕಿಂತ ಕಮ್ಮಿ ಬೆಲೆಗೆ ಹೋಗುವಂಥದ್ದು. ಸ್ವಲ್ಪ ನಷ್ಟ ಉಂಟಾಗುತ್ತೆ, ಅದರಿಂದ ಇದನ್ನ ಪೆಂಡಿಂಗ್ ಇಡಿ. 1-2-3 ದಿನ ಆದ್ಮೇಲೆ ಮಾತುಕತೆ ಕೂತ್ಕೊಳ್ಳಿ, ನಿಮ್ಗೆ ಲಾಭ ಸಿಗುವಂಥದ್ದು. ಉದ್ಯೋಗಸ್ಥರಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆ ವಹಿಸುವಂತ ದಿನ ನೋಡಿ. ವಾಹನಗಳಿಂದ ತೊಂದರೆ ಅಂತ ಹೇಳ್ತಿದೆ. ಹೋಗ್ತಿರ್ಬೇಕಾದ್ರೆ ರಾಶ್ ಡ್ರೈವ್ ಮಾಡೋದು ಬೇಡ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನ ವಹಿಸಿದ್ರೆ ತುಂಬಾ ಒಳ್ಳೆಯದು. ಮತ್ತೆ ಆಫೀಸಲ್ಲೂ ಅಷ್ಟೇ, ಯಾರ ಮೇಲೆ ಅಂದ್ರೆ ಕೂಗಾಡಕ್ ಹೋಗ್ಬೇಡಿ. ಕೆಲಸನೇ ಕಳ್ಕೊಳ್ಳೋ ಪೊಸಿಷನ್ ಇದೆ, ಜಾಗ್ರತೆ ವಹಿಸಿ. ವಿಶೇಷವಾಗಿ ಸರ್ಕಾರಿ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ತುಂಬಾ ಚೆನ್ನಾಗಿರತಕ್ಕಂಥದ್ದು. ಮತ್ತೆ ವಯೋವೃದ್ಧರಲ್ಲಿ ಆರೋಗ್ಯದಲ್ಲಿ ಪ್ರಗತಿ, ಪುತ್ರರ ಭೇಟಿ, ದೂರದ ಸಂಬಂಧಿಕರ ಭೇಟಿ ಅಂತ ಹೇಳ್ತಿದ್ದಾರೆ, ಮನಸ್ಸಿಗೆ ಸಂತೋಷ. ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬಾ ಉತ್ತಮವಾದ ಪ್ರಗತಿಯನ್ನು ಹೊಂದುವಿರಿ. ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯವನ್ನು ಸಂಪಾದಿಸುವಿರಿ. ಆದರೆ ಮನಸ್ಸಿಗೆ ಚಿಂತೆ ಬೇಡ. ಈ ದಿನ ವಿಶೇಷವಾಗಿ ಮಹಾವಿಷ್ಣು ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುವಂಥದ್ದು, ಸ್ವಲ್ಪ ಗಡಿಬಿಡಿ. ಎಲ್ಲಾ ಕೆಲಸಗಳನ್ನ ಮಾಡಕ್ ಹೋಗ್ತೀರಿ, ಹೊರಗಡೆ ಹೋಗ್ಬೇಕು, ಶಾಪಿಂಗ್ ಮಾಡಬೇಕು, ಯಾವ್ದೋ ಸಿಗ್ತಿಲ್ಲ ಅಂತ ಹೇಳಿ ಗಡಿಬಿಡಿಯಲ್ಲಿ ಇರ್ತೀರಿ. ಆದ್ರೆ ನಿಧಾನಕ್ಕೆ ಮಾಡಿ, ಸಾಯಂಕಾಲ ವೇಳೆಗಡೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಸ್ವಯಂ ಉದ್ಯೋಗಸ್ಥರಲ್ಲಿ ಸುಮಾರು ದಿನಗಳಿಂದ ನಿಮ್ಮ ಮೇಲೆ ಕೇಸು ಅಥವಾ ಪೆಂಡಿಂಗ್ ಇದೆ, ಯಾವ್ದೋ ಲಿಟಿಗೇಷನ್ ಇದೆ, ಪ್ರಾಪರ್ಟಿ ಸರಿ ಇಲ್ಲ ಅನ್ನೋರಿಗೆ ಈ ದಿನ ಜಯ ಸಿಗುವಂಥದ್ದು ನಿಮ್ಮ ಕಡೆ ಆಗುವಂಥದ್ದು. ಉದ್ಯೋಗಸ್ಥರಲ್ಲಿ ಈ ದಿನ ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗ ಪ್ರಗತಿ, ಮದುವೆ ಇಲ್ಲದೆ ಇರತಕ್ಕಂಥ ಮದುವೆ ಯೋಗ. ಈ ದಿನ ಅನಾಲಿಸಿಸ್ ಜಾತಕಗಳನ್ನು ನೋಡಿಸ್ಕೊಳ್ಳಿ, ನಿಮಗೆ ಮದುವೆ ಸೆಟ್ ಆಗುವಂತ ಯೋಗ ಕೂಡಿ ಬರ್ತಿದೆ. ಸರ್ಕಾರಿ ಉದ್ಯೋಗಗಳಿಗೆ ಮನೆಯಲ್ಲಿ ಮಕ್ಕಳ ಮಂಗಳ ಕಾರ್ಯ ಮಾಡಬೇಕು, ಸಾಲ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರಿ, ಚಿಂತಿಸುವ ಅವಕಾಶವಿಲ್ಲ. ಸಂಜೆ ಒಳಗಡೆಗೆ ನಿಮ್ಗೆ ಯಾವ್ದಾದ್ರು ಒಂದು ದಾರಿ ಸಿಗುತ್ತೆ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಸ್ವಲ್ಪ ಮೊಣಗಾಲು ಮತ್ತು ತಲೆಗೆ ಸಂಬಂಧಪಟ್ಟಿರೋ ಪೆಟ್ಟುಗಳಾಗುವಂಥದ್ದು, ಜಾರು ಬೀಳುವಂಥದ್ದು ಎಚ್ಚರಿಕೆಯನ್ನ ವಹಿಸಬೇಕು. ಮಕ್ಕಳಿಗೆ ಈ ದಿನ ಶುಭ ಸುದ್ದಿ, ಸಂತೋಷ ಸುದ್ದಿ. ಅದರ ಎಚ್ಚರಿಕೆಯಲ್ಲಿ ಸ್ಕಿನ್ ಅಲರ್ಜಿ ಮತ್ತು ಬಿಸಿ ವಸ್ತುಗಳಿಂದ ತೊಂದರೆ ಆಗತ್ತೆ. ಇದನ್ನ ವಿಶೇಷವಾಗಿ ನೀವು ಅಮ್ಮನವರ ಅಷ್ಟೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗತ್ತೆ. ಈಗ ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಕೇಳಿ ತಿಳಿಯೋಣ ಗುರುಜಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ನೇಹಿತರ ಆಗಮನ. ಸ್ನೇಹಿತರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ರಿ, ಹೋಗಿ ಎಂಜಾಯ್ ಮಾಡಿ, ತೊಂದರೆ ಇಲ್ಲ. ಆದ್ರೆ ಜಾಗೃತಿ ವಹಿಸಿ, ಎಲ್ಲಂದ್ರೆ ಅಲ್ಲಿ ಹೋಗ್ಬೇಡಿ, ಎಚ್ಚರಿಕೆ ವಹಿಸಿ, ಯಾವ್ದಂದ್ರೆ ಅದ ನಿರ್ಧಾರಗಳು ತಗೋಬೇಡಿ. ಸ್ನೇಹಿತರು ಇರಬೇಕು, ಆದ್ರೆ ಅತಿ ಸ್ನೇಹಂ ದೂತ ಲಕ್ಷಣಂ ಮಾನಹಾನಿ ಪ್ರಾಣ ಸಂಕಟಂ ಅಂತ ಅರ್ಥ ಆಯ್ತು ಅನ್ಸುತ್ತೆ. ಜಾಗೃತಿ ಇರಿ. ಸ್ವಯಂ ಉದ್ಯೋಗಸ್ಥರಲ್ಲಿ ಈ ದಿನ ಸ್ವಲ್ಪ ಧನಹಾನಿ, ಅತಿ ಹೆಚ್ಚು ಖರ್ಚು ಮಾಡುವಂತ ಯೋಗ, ಅತಿ ಹೆಚ್ಚು ಖರ್ಚು ಮಾಡುವಂತ ಗುಣಗಳಿದೆ. ವಿಷಯ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡಿ ನಷ್ಟ ಮಾಡ್ಕೋಬೇಡಿ, ಎಚ್ಚರಿಕೆ ವಹಿಸಿ. ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಮನಸ್ಸಿಗೆ ದುಃಖ ಆಗುವಂಥದ್ದು, ಮನೇಲಿ ಏನೋ ಜಗಳ ಮಾಡ್ಕೊಂಡಿದ್ರೆ ಆಫೀಸಲ್ಲಿ ಹೋಗ್ಬಿಟ್ಟು ಡಲ್ ಆಗಿದ್ದಾಗ ಖಂಡಿತವಾಗ್ಲೂ ಅಭಿವೃದ್ಧಿ ಆಗೋದಿಲ್ಲ. ಅಲ್ಲಿ ಕೆಲಸದಲ್ಲಿ ನಿಮ್ಮನ್ನು ನೋಡಿ ಸ್ವಲ್ಪ ಅಪವಾದಗಳು, ಅವಮಾನಗಳು ಆಗುವಂತ ಪ್ರಸಂಗಗಳಿರ್ತದೆ. ಅದರಿಂದ ಚುರುಕಾಗಿರಿ, ಯಾವುದು ಚಿಂತೆ ಮಾಡಕ್ ಹೋಗ್ಬೇಡಿ, ಒಳ್ಳೇದೇ ಆಗುತ್ತೆ. ಮತ್ತೆ ಸರ್ಕಾರಿ ಉದ್ಯೋಗ ಸ್ವಲ್ಪ ರೋಗದ ಬಾಧೆ ಆಗ್ಲಿದೆ, ಜ್ವರ, ಯಾವುದೋ ಒಂದು ತಲೆನೋವು ಬರ್ತಕ್ಕಂಥದ್ದು, ಡಲ್ ಆಗಿರ್ತೀರಿ, ಮಂಕ್ ಬೂದಿಯನ್ನ ಮುಚ್ಕೊಂಡಿರೋ ತರ ಮಂಕ್ ತರ ಇರಬೇಡಿ, ಸ್ವಲ್ಪ ಆಕ್ಟಿವ್ ಆಗಿರಿ, ಖಂಡಿತ ಒಳ್ಳೇದೇ ಆಗತ್ತೆ. ಈ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ನೋಡಿ, ತಂದೆ ವಯಸ್ಸಾಗಿರ್ತಕ್ಕಂಥ ಶತ್ರುಗಳು ಯಾರು ಇರಲ್ಲ ಅನ್ಕೊಳ್ತೀವಿ, ಆದ್ರೆ ಅವ್ರಿಗೆ ಈ ದಿನ ಶತ್ರುಗಳು ಸೃಷ್ಟಿ ಆಗ್ತಾರೆ. ಅಕ್ಕದ ಪಕ್ಕದ ಮನೆಯವರು ಅಥವಾ ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರ ಮೇಲೆ ಕೆಳಗಡೆ ಯಾರೋ ಒಬ್ರು ವಯಸ್ಸಾಗಿರೋರ ಮೇಲೆ, ಯಾರು ಇಲ್ಲ ಇವ್ರ ಮೇಲೆ ದಾಳಿ ಮಾಡೋಣ ಅಂತೇಳಿ ಶತ್ರುಗಳು ದಾಳಿ ಮಾಡಕ್ ಬರ್ತಾ ಇದ್ದಾರೆ. ಎಚ್ಚರಿಕೆ ಇರಿ, ಯಾರ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಎಲ್ಲಾದ್ರೂ ಮನೆ ಬೀಗ ಹಾಕೊಂಡು ಮಕ್ಕಳ ಮನೆಗೆ ಅಥವಾ ಸೆಕ್ಯೂರಿಟಿ ತಗೊಳ್ಳೋದು ತುಂಬಾ ಒಳ್ಳೆಯದು. ವಿಶೇಷವಾಗಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಈ ದಿನ ಕೋಪ ಜಾಸ್ತಿ. ಅವ್ರಿಗೆ ಏನೋ ಹೇಳಿದ್ರೆ ಸಿಡುಕ್ತನ, ಇಲ್ಲಾಂದ್ರೆ ಹತ್ಕೊಂಡು ಕೂತ್ಕೊಂತಾರೆ. ಯಾರ ಮೇಲೆ ಅಂದ್ರೆ ಅವ್ರು ಜಗಳಕ್ಕೆ ಹೋಗ್ಬಿಡುವಂಥದ್ದು, ಸ್ಕೂಲಲ್ಲಿ ಕೆಟ್ಟ ಹೆಸರು ತಗೊಳ್ಳೋಂಥದ್ದು, ಆಫೀಸಲ್ಲಿ ಕೆಟ್ಟ ಹೆಸರು, ಕಾಲೇಜಲ್ಲಿ ಕೆಟ್ಟ ಹೆಸರು ತಗೊಳ್ಳೋಂಥದ್ದು, ಅದನ್ನ ಎಚ್ಚರಿಕೆ ವಹಿಸಬೇಕು. ಎಲ್ಲರಿಗೂ ಒಳ್ಳೇದಾಗಬೇಕು ಅಂದ್ರೆ ಸರಸ್ವತಿ ಅಷ್ಟೋತ್ರ ಅಥವಾ ಸರಸ್ವತಿ ದರ್ಶನ ಮಾಡ್ಕೊಂಡು ಹೋಗ್ಬಿಡಿ, ಅಥವಾ ಉದ್ದಿನ ಕಾಳು ನಿಮ್ಗೆ ಇಳೆ ತಗೊಂಡು ದಾರಿಯಲ್ಲಿ ಬಿಸಾಕ್ಬಿಟ್ಟು ಹೋಗಿ, ಎಲ್ಲವೂ ಶುಭನೇ ನಡೆಯುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ನೇಹಿತರು ಸ್ವಲ್ಪ ವೈರಿಗಳಾಗ್ತಿದ್ದಾರೆ. ಏನೋ ವೈರಿತ್ವ, ನಿಮ್ಗೆ ಗೊತ್ತಿಲ್ಲದೆ ನಿಮ್ಮಿಂದನೇ ಏನೋ ಸಂಚು ಮಾಡ್ತಿದ್ದಾರೆ. ನಿಮ್ ಜೊತೆಲಿ ಇರ್ತಕ್ಕಂಥವ್ರು ನಿಮ್ಗೆ ಮೋಸ ಮಾಡ್ಲಿಕ್ಕೆ, ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಏನೇನೋ ಹುನ್ನಾರಗಳು ಮಾಡ್ತಿದ್ದಾರೆ. ಅದಕ್ಕೆ ಅವ್ರ ಹತ್ರ ನೀವು ಸ್ವಲ್ಪ ಪರ್ಸನಲ್ ಆಗಿರ್ಬೇಕು. ಯಾರ ಹತ್ರ ಅವ್ರು ಏನಾದ್ರೂ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಎಚ್ಚರಿಕೆ ವಹಿಸಿ. ಹೆಣ್ಮಕ್ಳೆಲ್ಲ ಸ್ವಲ್ಪ ಜಾಗ್ರತೆ
ವಹಿಸಬೇಕು. ಇನ್ನು ವಿಶೇಷವಾಗಿ ಈ ಒಂದು ಸ್ವಯಂ ಉದ್ಯೋಗಸ್ಥರಿಗೆ ಧನಲಾಭ ನೋಡಿ, ಸ್ವಂತ ಕನ್ಸಲ್ಟೆನ್ಸಿ ಇಟ್ಟಿರ್ಬೋದು ಅಥವಾ ಯಾವ್ದಾದ್ರು ರಿಯಲ್ ಎಸ್ಟೇಟ್ಸ್ ಆಗ್ಬೋದು, ಯಾವ್ದಾದ್ರು ಸ್ವಂತ ಬಿಸ್ನೆಸ್ ಮಾಡೋರಿಗೆ ಟೋಟಲಿ ಇವತ್ತು ಧನಲಾಭ ಇರತಕ್ಕಂಥದ್ದು, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು, ಯಾವುದೋ ಹೊಸ ಹೊಸ ಡೀಲ್ಸ್ ಬರ್ತಿದೆ, ಹೊಸ ಅಗ್ರಿಮೆಂಟ್ಸ್ ಇರತಕ್ಕಂಥದ್ದು, ಹೊಸ ಫ್ರಾಂಚೈಸಿ ತಗೊಳ್ಳುವಂಥದ್ದು, ಇದರಲ್ಲಿ ಪ್ರಗತಿ ಎಲ್ಲವೂ ಕಾಣ್ತೀರಿ, ಒಳ್ಳೆಯದೇ ಆಗುತ್ತೆ. ಇನ್ನು ಉದ್ಯೋಗಸ್ಥರಿಗೆ ಇದನ್ನ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಲೂಸ್ ಮೋಷನ್ಸ್ ಆಗೋದು, ವಾಮಿಟ್ಸ್ ಆಗುವಂಥದ್ದು, ಆಸಿಡಿಟಿ ಕ್ರಿಯೇಟ್ ಆಗುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಟೋಟಲಿ. ಇದರಿಂದ ಕೆಲಸಕ್ಕೆ ಹೋಗ್ಬೇಕಾ ಬೇಡವಾ ಕನ್ಫ್ಯೂಷನ್ಲೇ ಇರ್ತೀರಿ. ಸ್ವಲ್ಪ ರಿಲ್ಯಾಕ್ಸ್ ತಗೊಂಡು ಹೋಗಿ, ಎಲ್ಲವೂ ಸರಿ ಹೋಗುತ್ತೆ. ಮೊದಲೇ ಒಂದು ಮೇಲ್ ಹಾಕಿರಿ, ಆಫೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿರಿ, ನನಗೆ ಈ ರೀತಿ ಹುಷಾರಿಲ್ಲ, ಇಲ್ಲ ಅಂತಂದ್ರೆ ಉದ್ಯೋಗನ ಕಳ್ಕೊಳ್ಳೋ ಸಂಭವಗಳು ಎದುರಿಸೋದು ಬೇಡ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಮನಸ್ಸು ಸ್ವಲ್ಪ ಅಶಾಂತಿ, ಯಾಕೋ ನನ್ನ ಮಗನಿಂದ ಅವಮಾನ ಆಗೋಯ್ತು, ನಾನು ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಿದ್ದೀನಿ, ಜನರಿಗೆಲ್ಲ ಒಳ್ಳೇದು ಮಾಡ್ತೀನಿ, ನಾನೇನು ದುಃಖ ಪಡಲಿಲ್ಲ, ಆದರೆ ಮಕ್ಕಳಿಂದ ನಮ್ದು ಅವಮಾನ ಆಗ್ತಿದೆಯಲ್ಲ, ಮಕ್ಕಳೇ ನನಗೆ ದರಿದ್ರದವ್ರು ಆಗ್ಬಿಟ್ರಲ್ಲ ಅಂಥೇಳಿ ಮಕ್ಕಳಿಂದ ಅವಮಾನ ಆಗುವಂಥದ್ದು ಜಾಗ್ರತೆ ವಹಿಸಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಸ್ವಲ್ಪ ಜಾಗೃತೆ ಇರಬೇಕು. ಇದನ್ನ ಆರೋಗ್ಯದಲ್ಲಿ ನೋಡು ಭಾರಿ ಸಮಸ್ಯೆ ಆಗುವಂಥದ್ದು. ವಿಶೇಷವಾಗಿ ಅನೇಕ ದಿನಗಳಿಂದ ಹೃದಯ ರೋಗ, ಆಂಜಿಯೋಗ್ರಾಮ್ಸ್ ಇಂದ ಹಾಕೊಂಡಿರೋರು, ಈ ರೀತಿ ಇರೋತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ವಹಿಸಿ, ಪ್ರಾಣಾಯಾಮ ಮಾಡ್ಕೊಳ್ಳಿ, ಆಗಾಗ ಖಂಡಿತ ಒಳ್ಳೇದೇ ಆಗತ್ತೆ. ಇನ್ನು ಮಕ್ಕಳಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ದಿನನ ಆಗಿರಬೇಕು. ಈ ದಿನ ವಾಹನಗಳಿಂದ ಕಡಾಖಂಡಿತ ತೊಂದರೆ ಅಂತಿದೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಎಲ್ಲಾದ್ರೂ ಬಿಟ್ಟು ಪೆಟ್ ಮಾಡ್ಕೊಂಡ್ರೆ ಮತ್ತೆ ನೀವೇ ಅನಾಹುತಕ್ಕೆ ಕಾರಣರು ಅಂತ ಕಂಡ್ಕೊಂಡು ಸುಮ್ಮನೆ ಆಗ್ಬೇಕಂತೆ. ಫ್ರಾಕ್ಚರ್ ಮಾಡ್ಕೊಂಡು ಮನೇಲಿ ಕೂತ್ಕೊಳ್ಳೋ ಬದಲು ಜಾಗೃತೆಯಿಂದ ಇದ್ಬಿಟ್ರೆ ಒಳ್ಳೇದಾಗತ್ತೆ. ಇದನ್ನ ಮಹಾಮೃತ್ಯುಂಜಯ ಮಂತ್ರ ಅಥವಾ ಶಿವನ ಸ್ತೋತ್ರ, ಶಿವರ ಧ್ಯಾನ ಅಥವಾ ಶಿವನಿಗೆ ಬಿಲ್ವಾರ್ಚನೆ, ಶಿವನ ದರ್ಶನದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಾಲದಿಂದ ನಿವೃತ್ತಿ ಆಗುವಂಥದ್ದು. ಸ್ತ್ರೀರಾಗ್ಬೋದು, ಪುರುಷರಾಗ್ಬೋದು, ನೋಡಿ ಯಾರ ಹತ್ರನೋ ಸಾಲ ಮಾಡ್ಬಿಟ್ಟಿದ್ರಿ ಅಥವಾ ಹೊಸ ಸಾಲ ಮಾಡ್ತಿದ್ರಿ, ಅದನ್ನ ಯಾವ ರೀತಿ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿರ್ತೀರಿ, ಮನೆ ಕಟ್ತಾ ಇರ್ತೀರಿ, ಎಷ್ಟು ಯೋಚನೆ ಮಾಡಿದ್ರು ಲೋನ್ ಆಗ್ತಿಲ್ಲ, ಮನೆ ಕಟ್ಟಕ್ ಆಗ್ತಿಲ್ಲ, ಅರ್ಧಂಬರ್ಧ ಆಗ್ತಿದೆ. ಯಾರಾದ್ರೂ ಸಾಲ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ, ಯಾರಾದ್ರೂ ಹೆಲ್ಪ್ ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ, ಯಾವ್ದಾದ್ರು ನನ್ಗೆ ಏನಾದ್ರೂ ಸಹಾಯ ಆಗಿದ್ರೆ ಚೆನ್ನಾಗಿತ್ತಲ್ಲ ಅನ್ನೋರಿಗೆ ಈ ದಿನ ಸಹಾಯ ಆಗುವಂಥದ್ದು, ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಸ್ವಲ್ಪ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಆದರೆ ಅತಿ ಹೆಚ್ಚು ಸಾಲವನ್ನು ತಂದದನ್ನ ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳೋಂಥ ಸದ್ಬುದ್ಧಿ ನಿಮ್ಮಲ್ಲಿ ಇರಲಿ, ಅದನ್ನ ತಿಳ್ಕೊಳ್ಳಿ. ಇನ್ನು ವಿಶೇಷವಾಗಿ ಸ್ವಯಂ ಉದ್ಯೋಗಸ್ಥರಿಗೆ ಆಯುಧಗಳಿಂದ ತೊಂದರೆಗಳಾಗುವಂಥದ್ದು. ಆಯುಧಗಳೇನೋ ಕೆಲಸಕ್ಕೆ ಹೋಗ್ತೀರಿ, ಅಲ್ಲೇನೋ ಕೆಲಸ ಮಾಡ್ತಿರ್ತೀರಿ, ಕಾಲ್ ಮೇಲೆ ಬಿಡುವಂಥದ್ದು ಅಥವಾ ಮರ ಉರುಳುವಂಥದ್ದು, ಅಥವಾ ಎಲ್ಲೋ ಹೋಗ್ತಿರ್ತೀರಿ ಗಾಡಿನಲ್ಲಿ ಏನೋ ಕೈ ಚುಚ್ಕೊಳ್ಳೋವಂಥದ್ದು, ಬ್ಲೇಡಿಂದ ತೊಂದರೆ ಮಾಡ್ಕೊಂಬಿಡೋದು, ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ಚಾಕುವಿನಿಂದ ಚುಚ್ಕೊಂಡ್ಬಿಡುವಂಥದ್ದು, ಮತ್ತೆ ಪೆನ್ಸಿಲಿಂದ ಮಕ್ಕಳು ಇದು ಮಾಡ್ಕೊಂಬಿಡೋದು, ಈ ರೀತಿ ಆಯುಧಗಳಿಂದ ಸ್ವಯಂ ಉದ್ಯೋಗಸ್ಥರೇ ಆಯುಧಗಳಿಂದ ತೊಂದರೆ ಆಗುವಂಥದ್ದು ಜಾಗ್ರತೆ ಇರಬೇಕು. ಆಯುಧಗಳಿಂದ ಸ್ವಲ್ಪ ಎಚ್ಚರಿಕೆ ಇಲ್ಲಿ. ಇನ್ನು ಉದ್ಯೋಗ ಮಾಡೋಂಥವ್ರಿಗೆ ಏನೋ ಮೃತ್ಯು ಭಯ ಈ ದಿನ, ಯಾಕೋ ಭಯ ಕಾಡ್ತಿದೆ ಆಲ್ರೆಡಿ. ಕೆಲ್ಸಕ್ಕೆ ಹೋಗ್ಬೇಕೋ ಬೇಡೋ, ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ತೀನೋ ಇಲ್ವೋ, ಮಕ್ಕಳು ಏನು ಮಾಡೋದು, ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಕತೆ, ಏನು ಸಮಸ್ಯೆ ಅಂತೇಳಿ ಹೃದಯ ಬಡಿತ ಜಾಸ್ತಿ, ಒಳಗಡೆನೇ ನಿಮ್ಗೆ ಗೊತ್ತಿಲ್ಲದೇನೆ ಭಯನೇ ಇರುತ್ತೆ. ಭಯ ಪಡೋದು ಬೇಡ, ಅದಕ್ಕೆ ಪರಿಹಾರ ಕೊಡೋಣ. ಮತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ಶುಭ ಕಾರ್ಯಗಳ ಹಾನಿಯಾಗುವಂಥದ್ದು. ಮಗಳದ್ದು ಯಾವುದು ಮದುವೆ ಫಿಕ್ಸ್ ಆಗಿತ್ತು, ಇದ್ದಕ್ಕಿದ್ದಂಗೆ ಕ್ಯಾನ್ಸಲ್ ಆಗೋಯ್ತಲ್ಲ ಅಂತ ಚಿಂತೆ ಮಾಡೋದು. ಯಾವುದೋ ಇಂಟರ್ವ್ಯೂ ನಮ್ಮ ಮಗಳಿಗೆ ಬಂದಿತ್ತು, ಬ್ಯಾಂಕಿಂಗ್ ಎಕ್ಸಾಮ್, ಮತ್ತೊಂದು ಎಕ್ಸಾಮ್ ಸೆಲೆಕ್ಟ್ ಆಗಿದ್ಲು, ಆದರೆ ಅವಳಿಂದ ಅದು ಕ್ಯಾನ್ಸಲ್ ಆಗ್ಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ಮನಸ್ಸಿಗೆ ಸಮಸ್ಯೆ, ಅಸಮಾಧಾನ ಉಂಟಾಗುವಂಥ ದಿನ. ಇನ್ನು ವಯೋವೃದ್ಧರಲ್ಲಿ ಈ ದಿನ ತುಂಬ ಉಲ್ಲಾಸಭರಿತವಾಗಿರ್ತಕ್ಕಂಥ ದಿನ. ಎಲ್ಲಾದರೂ ಹೋಗಬೇಕು, ದೂರ ಪ್ರಯಾಣ ಮಾಡಬೇಕು, ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ರಿ, ಅದರ ಕಡೆ ಗಮನ ಹರಿಸಿ, ಖಂಡಿತ ಒಳ್ಳೆಯದು. ಇನ್ನು ವಿಶೇಷವಾಗಿ ಈ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಇರಬೇಕು. ಕಣ್ಣಿಗೆ ಸಂಬಂಧಪಟ್ಟಿರುವ ಹಾಗೆ ಬೇನೆಗಳು, ಕಣ್ಣಿನ ರೋಗಗಳು ಹರಡಬಹುದು. ಕಣ್ಣಿನ ರೋಗಗಳು, ಕಣ್ಣಿನ ಸಮಸ್ಯೆಗಳು, ತೊಂದರೆಗಳನ್ನು ಅನುಭವಿಸುವಂಥ ದಿನ ಆಗಿದೆ. ಎಚ್ಚರಿಕೆಯಲ್ಲಿ ಯಾವುದಾದ್ರೂ ಈ ಕಣ್ಣಿಗೆ ಏನೇ ಸಮಸ್ಯೆ ಆದರೂ ಈ ದಿನ ನೀವೇ ಅನುಭವಿಸಬೇಕಾಗತ್ತೆ. ಬೆಂಕಿಯಲ್ಲಿ, ನೀರಿನ ಬಳಿ, ಶಾಂಪುಗಳಲ್ಲಿ ಮತ್ತೆ ಚಾಕುವಿನ ಬಳಿ ಏನಾದರೂ ಈ ಕಣ್ಣಿಗೆ ಸಂಬಂಧಪಟ್ಟ ಏನೇ ಎಫೆಕ್ಟ್ಸ್ ಹಾಕೊಳ್ಳೋದಾಗ್ಲಿ, ಮತ್ತೊಂದಾಗ್ಲಿ ಇನ್ಫೆಕ್ಷನ್ಸ್ ಮಾಡ್ಕೊಳ್ಳೋದು ಬೇಡ, ಜಾಗೃತಿ ವಹಿಸಿ. ಇದನ್ನ ಎಲ್ಲಾ ರೀತಿಯ ಶುಭಗಳಿಗೋಸ್ಕರ ನೀವು ಮಾಡಬೇಕಾಗಿರೋದು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ, ಅವನನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರ್ ರಾಶಿ. ಧನುರ್ ರಾಶಿಯವರಿಗೆ ಅಣ್ಣ ತಮ್ಮಂದಿಂದ ಕಿರುಕುಳ ಆಗುವಂಥದ್ದು, ಹೆಂಗಸರು ಎಚ್ಚರಿಕೆಯಲ್ಲಿ, ಅಕ್ಕ ತಂಗಿತರಿಂದ ಕಿರುಕುಳ ಆಗುವಂಥದ್ದು, ಬಂಧುಗಳು ನಿಮ್ಗೆ ಗೊತ್ತಿಲ್ಲದೇನೆ ಯಾಕೋ ಏನೋ ಶತ್ರುತ್ವವನ್ನು ಬಯಸ್ತಿದ್ದಾರೆ, ಆಸ್ತಿ ವಿಚಾರದಲ್ಲೋ ಯಾವುದ್ರಲ್ಲೋ. ಧನುರ್ ರಾಶಿಯವ್ರಿಗೆ ಈ ದಿನ ಮನಸ್ಸಿಗೆ ಬಂಧುಗಳಿಂದ ನೆಮ್ಮದಿ ಹಾಳಾಗುತ್ತೆ. ಯಾರನ್ನೋ ಭೇಟಿ ಆಗ್ಬೇಕು ಅಂತ ಹೋಗ್ತೀರಿ, ಅಲ್ಲಿ ನಿಮ್ಗೆ ಅವಮಾನ ಆಗ್ಬಿಡುತ್ತೆ. ಮತ್ತು ಪಾರ್ವತಿ ದೇವಿ ದಕ್ಷ ಬ್ರಹ್ಮನ ಯಾಗಕ್ಕೆ ಹೋಗಿ ಅಲ್ಲಿ ಕರೀದೇನೆ ಹೋಗಿ ಅವಮಾನ ಮಾಡಿಸ್ಕೊಂಡು ಆರ್ತಿ, ನೀವು ಕರೀದೇನೆ ಹೋಗಿ ಅವಮಾನ ಮಾಡ್ಕೋಬೇಡಿ, ನಾನು ಬರೋದಕ್ಕಾಗೋದಿಲ್ಲ ಅಥವಾ ಮತ್ತೊಂದು ದಿನ ಹೋಗಿ ಅದಕ್ಕೇನಾದರೂ ಎಚ್ಚೆತ್ಕೊಂಬೇಡಿ, ಒಳ್ಳೆಯದೇ ಆಗತ್ತೆ.
ಮತ್ತೆ ವಿಶೇಷವಾಗಿ ಸ್ವಂತ ಉದ್ಯೋಗಸ್ಥರಿಗೆ ಅಶಾಂತಿ ಆಗುವಂಥದ್ದು ಎಚ್ಚರಿಕೆ ವಹಿಸಬೇಕು. ಮನ್ಸಿಗೆ ಅಶಾಂತಿ, ಆದ್ರೆ ಧನದಲ್ಲಿ ಲಾಭ ಸಿಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಮನಸ್ತಾಪಗಳು ಉಂಟಾಗುವಂಥ, ನಾನು ಉದ್ಯೋಗ ಬಿಟ್ಬಿಡ್ತೀನಿ, ಬೇರೆ ಜಂಪ್ ಆಗ್ಬಿಡ್ತೀನಿ ಅಂತ ಹೇಳಿ ಇನ್ನು ಅಸಮಾಧಾನ ಉಂಟಾಗುತ್ತೆ, ಎಚ್ಚರಿಕೆ ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ದಿಗ್ವಿಜಯವನ್ನು ಸಂಪಾದಿಸುವಿರಿ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉನ್ನತ ಪ್ರಗತಿಯನ್ನು ಹೊಂದುವಿರಿ. ಮತ್ತು ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ಎಕ್ಸಾಮ್ಸ್ ಕಂಟೆಂಟ್ ಮಾಡಬೇಕು ಹೈಯರ್ ಪೋಸ್ಟ್ಗೆ, ಅಥವಾ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಟ್ರೈ ಮಾಡಿ ಇದನ್ನ ವಿಜಯ ಕಾಣ್ತೀರಿ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಇನ್ನು ಮಕ್ಕಳಿಂದ ಸ್ವಲ್ಪ ಸಾಲದಿಂದ ಮುಕ್ತಿ ಆಗುವಂಥದ್ದು. ಮಕ್ಕಳಿಗೆ ದುಡ್ಡು ಕೊಡಬೇಕು ಅನ್ನೋದ್ರೆ ಕೊಡಿ, ಅಥವಾ ಅವರಿಂದ ಪಡಿಬೇಕಾದ್ರೂ ಪಡ್ಕೊಳ್ಳಿ, ಮಕ್ಕಳ ಹತ್ರ ವ್ಯವಹಾರ ಮಾಡಿ, ಖಂಡಿತ ಒಳ್ಳೇದೇ ಆಗುತ್ತೆ. ಆದ್ರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಟ್ರೆ ಖಂಡಿತವಾಗ್ಲೂ ಅದ್ರ ಪಶ್ಚಾತ್ತಾಪ ಮುಂದೆ ನೀವೇ ಅನುಭವಿಸ್ಬೇಕಾಗತ್ತೆ. ಎಲ್ಲರಿಗೂ ಸಮಾಧಾನವಾಗಿರಿ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬಾ ಚೆನ್ನಾಗಿರುವಂಥ ದಿನ. ಮಕ್ಕಳಿಗೆ ಈ ದಿನ ಸ್ವಲ್ಪ ವಿಶೇಷವಾಗಿ ಯಾವ್ದಾದ್ರು ಪ್ರಾಕ್ಟೀಸ್ ಮಾಡೋಂಗಿದ್ರೆ, ಹೊಸ ಸ್ಕೂಲು ಅಡ್ಮಿಷನ್ಸು, ಅಪ್ಲಿಕೇಶನ್ಸು, ಯಾವ್ದಾದ್ರು ಪಾಸ್ಪೋರ್ಟ್ ಇಂಥದ್ದೇನಾದ್ರೂ ಇದ್ರೆ ಅವ್ರ ಪ್ರಕಾರವಾಗಿ ಮಾಡಿ, ಎಲ್ಲವೂ ಒಳ್ಳೇದಾಗುತ್ತೆ. ಈ ದಿನ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ಅರ್ಥ ಶುಭಫಲಗಳು ನಿಮ್ಮದಾಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರು ನೋಡಿ, ಈ ದಿನ ಹೆಂಗಸರಾಗ್ಬೋದು ಗಂಡಸರಾಗ್ಬೋದು, ಮಕರ ರಾಶಿಯವರು ಬಂಧುಗಳನ್ನ ಭೇಟಿ ಆಗುವಂಥದ್ದು, ಅವ್ರ ಕಡೆಯಿಂದ ಸಹಾಯ ಪಡೆಯುವಂಥದ್ದು, ಬಂಧುಗಳು ನಿಮಗೆ ಧೈರ್ಯ ಕೊಡುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸ್ವಯಂ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಆರೋಗ್ಯದಲ್ಲಿ ಉನ್ನತ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಮತ್ತು ವಯಸ್ಸಾಗಿರ್ತಕ್ಕಂಥವ್ರಿಗೆ ಈ ದಿನ ಮನಸ್ಸಂತೋಷ ಪಡಿಸುವಂಥ ದೀರ್ಘಕಾಲ ರೋಗಗಳು ಶಮನ ಆಗ್ತಿದೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಉನ್ನತ ಅಧಿಕಾರಿಗಳನ್ನು ಭೇಟಿಯಾಗಿರಿ, ಅದು ಸಮಾಧಾನಕರ ದಿನ. ಉದ್ಯೋಗ ಇಲ್ಲದೆ ಇರತಕ್ಕಂಥವ್ರಿಗೆ ಉದ್ಯೋಗ ಸಿಗುವಂತ ದಿನ ಇದೆ, ಪ್ರಯತ್ನ ಮಾಡಿ. ಮಕ್ಕಳಲ್ಲಿ ಈ ದಿನ ಕ್ಷೇಮ ಚೆನ್ನಾಗಿರುತ್ತೆ. ಈ ಕೋಲ್ಡ್ ಇನ್ಫೆಕ್ಷನ್, ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಈ ದಿನ ರೋಗಗಳು ಶಮನ ಆಗ್ತಿದೆ. ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ತುಳಸಿ ದಳವನ್ನು ಬಾಯಲ್ಲಿಟ್ಕೊಳ್ಳಿ, ಎಲ್ಲ ಅರ್ಥ ಶುಭಫಲಗಳು ನಿಮ್ಮದೇ ಆಗತ್ತೆ. ಈಗ ಕುಂಭ ರಾಶಿ ಹಾಗೂ ಮೀನ ರಾಶಿ ಕುರಿತಂತಾಗಿ ಸಾಕಷ್ಟು ಮಾಹಿತಿಯನ್ನ ಈ ದಿನ ಹೇಗಿದೆ ಅನ್ನೋದನ್ನ ಗುರುಜಿ ಅವರಿಂದ ಕೇಳಿ ತಿಳಿಯೋಣ. ಜೊತೆಗೆ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷ ಟಿಪ್ಸ್ ಬಗ್ಗೆ ಕೂಡ ಮಾಹಿತಿ ಪಡೆಯೋಣ. ಗುರುಜಿ, ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಐಷಾರಾಮಿ ಜೀವನ ಮಾಡಕ್ಕೆ ಅಂತ ಹೋಗಿ ಎಲ್ಲದ್ರಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀರಿ. ರಾಜರಿಂದ ಧನಹಾನಿ ಅಂತ ನೋಡಿ, ನಿಮಗೆ ದೊಡ್ಡವ್ರ ಸ್ನೇಹ ಮಾಡಕ್ಕೆ ಹೋಗೋದು, ನಾನು ಎಲ್ಲೋ ಸಾಲ ಮಾಡಿ ಮನೆಯವರ ಒಡವೆಗಳ ಹಡ ಇಟ್ಟು ಆ ದುಡ್ಡು ತಗೊಂಡೋಗಿ ಅವ್ರ ಜೊತೆ ವೇಸ್ಟ್ ಮಾಡೋದು, ವ್ಯರ್ಥ ಮಾಡೋದು ಬೇಡ. ಅದರಿಂದ ಈ ದಿನ ಅನವಶ್ಯಕವಾಗಿ ಸ್ನೇಹಿತರನ್ನ ಭೇಟಿಯಾಗೋದು ಬೇಡ, ಅನವಶ್ಯವಾಗಿ ಹಣ ಖರ್ಚು ಮಾಡೋದು ಬೇಡ. ಒಳ್ಳೆ ನಿರ್ಧಾರ, ಒಳ್ಳೆ ಮಾತು, ಒಳ್ಳೆ ಜನರ ಸಹವಾಸ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಅದು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ. ಇನ್ನು ಸ್ವಂತ ಉದ್ಯೋಗ ಮಾಡತಕ್ಕಂಥವ್ರಿಗೆ, ಸ್ವಂತ ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ ಇದನ್ನ ಸ್ವಲ್ಪ ಅಧಿಕ ಲಾಭ ಸಿಗುವಂಥದ್ದೇ ಚೆನ್ನಾಗಿದೆ ಉದ್ಯೋಗದಲ್ಲಿ. ಅದರಿಂದ ಕಷ್ಟಪಡಿ ದಿನ ಖಂಡಿತವಾಗಲೂ ಸುಖ ಸಿಗುವಂಥ ದಿನ ಆಗಿರುತ್ತೆ, ಲಾಭವೂ ಸಿಗುತ್ತೆ. ಇನ್ನು ಉದ್ಯೋಗ ಇಲ್ಲದೆ ಇರತಕ್ಕಂಥವ್ರಿಗೆ ಉದ್ಯೋಗ ಪ್ರಗತಿ ನೋಡಿ, ಉದ್ಯೋಗ ಸಿಗುತ್ತೆ. ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗಿರ್ಬೋದು, ಅಥವಾ ಯಾವ್ದಾದ್ರು ಮತ್ತೊಂದು ಹೊಸದಾಗಿ ಇಂಟರ್ವ್ಯೂಗೆ ಅಪ್ಲಿಕೇಶನ್ ಫಿಲ್ ಮಾಡಿ ಹಾಕೋದು, ಯಾವ್ದಾದ್ರು ಮೇಲ್ ಮಾಡಿಸುವಂಥದ್ದು, ಬಯೋಡಾಟಾ ಕ್ರಿಯೇಟ್ ಮಾಡುವಂಥದ್ದು, ಇಂಥದ್ದು ಯಾವ್ದಾದ್ರು ಕೆಲಸ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಅದರಿಂದ ಲಾಭನೇ ಸಿಗುತ್ತೆ, ಮನಸ್ಸಿಗೂ ಸಂತೋಷ ಸಿಗುತ್ತೆ. ಆಯ್ಕೆ ಯಾವ್ದೇ ಅನ್ನೋ ಒಂದು ಶುಭನು ನಿಮ್ಮಲ್ಲಿ ಇರುತ್ತೆ. ಇನ್ನ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಇದನ್ನ ಸ್ವಲ್ಪ ಇಷ್ಟ ವಸ್ತು ಕಳವು ಅಂತ ಹೇಳ್ತಿದೆ. ಎಲ್ಲೋ ಇಷ್ಟಪಟ್ಟು ಮನೆ ಕಟ್ಟಿರ್ತೀರಿ, ಇಷ್ಟಪಟ್ಟು ಒಂದು ಸೈಟ್ ತಗೋಬೇಕು ಅಂತ ಇರ್ತೀರಿ, ಇಷ್ಟಪಟ್ಟು ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರಿ, ಅಥವಾ ಅದರಲ್ಲಿ ಏನೋ ಸಮಸ್ಯೆಗಳಾಗಿ, ಅಥವಾ ನಿಮ್ಮ ವಸ್ತು ಆಗ್ಬೋದು, ಮೊಬೈಲ್ ಆಗ್ಬೋದು, ಚೈನ್ ಆಗ್ಬೋದು, ರಿಂಗ್ ಆಗ್ಬೋದು, ನೀವು ಯಾವುದ್ರ ಮೇಲೆ ಅತಿ ಹೆಚ್ಚು ಪ್ರೀತಿ ವಿಶ್ವಾಸ ಇಟ್ಟಿರ್ತೀರೋ ಅದೇ ನಿಮಗೆ ಸಮಸ್ಯೆ ಆಗಿ ಕಳ್ಕೊಳ್ಳೋಂಥ ಪೊಸಿಷನ್ ಬರುತ್ತೆ. ಇದನ್ನ ಎಲ್ಲವೂ ಸ್ವಲ್ಪ ಜಾಗೃತೆ ಇರಲಿ. ನಿಮ್ಮ ಪರ್ಸನಲ್ ವಿಚಾರ ಯಾರ ಹತ್ರ ಹೇಳ್ಕೋಬೇಡಿ, ಹಂಚ್ಕೊಳ್ಳೋದು ಬೇಡ. ಗುಪ್ತೋ ಮುಕ್ತ ಪ್ರಕೃತೋ ಭ್ರಷ್ಟ ಅನ್ನೋ ಹಾಗೆ ಇದನ್ನ ನೀವು ಭ್ರಷ್ಟತನವನ್ನ ಅನುಭವಿಸ್ಬೇಕಾಗತ್ತೆ, ಎಚ್ಚರಿಕೆ ವಹಿಸಿ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಯಾವ ತೀರ್ಥಕ್ಷೇತ್ರ ದರ್ಶನಕ್ಕೆ ಹೋಗ್ಬೇಕು, ಇನ್ನು ಮಹಾಶಿವರಾತ್ರಿಗೆ ಎಲ್ಲಾದ್ರೂ ಹೋಗೋಣ, ರಥಸಪ್ತಮಿಗೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋಣ, ಗುರುಗಳ ದೇವಸ್ಥಾನಕ್ಕೆ ಹೋಗೋಣ, ಎಲ್ಲಾದ್ರೂ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಬರೋಣ, ಮಾಘ ಮಾಸ ಈಗ ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ತಿರ್ತೀರಿ. ಅವ್ರಿಗೆಲ್ಲವೂ ಒಳ್ಳೇದೇ ಆಗುತ್ತೆ. ಊಟ ಬನ್ನಿ, ಮಾಘ ಸ್ನಾನ ಮಾಡಿ, ಪಾಪ ಕರ್ಮಗಳನ್ನ ಕಳ್ಕೊಳ್ಳಿ, ಮೋಕ್ಷಕ್ಕೆ ಪ್ರಾಪ್ತಿಯಾಗುತ್ತೆ. ಇನ್ನು ಮಕ್ಕಳಿಗೆ ಇದನ್ನ ಸ್ವಲ್ಪ ಎಚ್ಚರಿಕೆ ದಿನ. ತರಳೆ ಮಾತಾಡೋದು, ತರಳೆಯಾಗಿ ಯೋಚನೆ ಮಾಡೋವಂಥದ್ದು, ಯಾರೋ ನಾನು ಏನೋ ಮಾಡ್ಬಿಟ್ಟಿದ್ರು ಅವ್ನು ಹೊಡೆಯಕ್ಕೆ ಹೋಗೋದು, ಅಥವಾ ಯಾವುದೋ ಹುಡುಗಿ ದಿನ ನಾನು ಏನಾದರೂ ಅವಳು ನಾನು ಬೈದು ಬಿಟ್ಟಿದ್ಲು, ಅವಳಿಗೆ ದಿನ ನಾನು ಏನಾದರೂ ಮಾಡ್ಬಿಡ್ತೀನಿ ಅನ್ನೋದು, ಹುಡುಗ ಜೊತೆ ಗುಂಪು ಕಟ್ಕೊಂಡು ಹೋಗೋದು, ಅಲ್ಲಿ ತೊಂದರೆ ಮಾಡೋದು, ಇಂಥದ್ದು ಯಾವುದೇ ಒಂದು ಕೆಲಸ ಮಾಡಿದ್ರು ಇದು ನನಗೆ ಅನಾಹುತಗಳು ಕಟ್ಟಿಟ್ಟೆ ಬುದ್ಧಿ. ಎಚ್ಚರಿಕೆ ವಹಿಸಿ. ಇನ್ನು ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ನೀವು ಮಹಾಗಣಪತಿ ಅಷ್ಟೋತ್ರ,
ನಿರ್ವಿಘ್ನಕಾರಕ ಘಂ ಗಣಪತಯೇ ನಮಃ ಅಂತ ಅಥವಾ ಗಣಪತಿಯ ಸ್ತೋತ್ರ, ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲಾ ಕೆಲಸಗಳು ಪ್ರಾರಂಭ ಮಾಡಿ. ಅದ್ರಲ್ಲಿ ದಿಗ್ವಿಜಯನೇ ನಿಮ್ಮದಾಗುತ್ತೆ. ಇದಾಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಕೀರ್ತಿ ಲಭಿಸುವುದು, ಧನಲಾಭ, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯಾಗುವಂಥದ್ದು ತುಂಬಾ ಚೆನ್ನಾಗಿದೆ. ಈ ದಿನ ಉಪಯೋಗ ಮಾಡ್ಕೊಳ್ಳಿ. ಸೋಂಬೇರಿಗಳ ತಲ ಮನೇಲಿ ಕೂತ್ಕೋಬೇಡಿ. ತಟ್ಟನ್ನು ರೆಡಿಯಾಗಿ ಎಲ್ಲಾ ಕೆಲಸಗಳಲ್ಲಿ ಹೋಗಿ ವಿಜೃಂಭಣೆಯಿಂದ ಎಲ್ಲ ಮುಗಿಸ್ಕೊಂಬನ್ನಿ. ಒಳ್ಳೇದೇ ಆಗುತ್ತೆ, ಕೀರ್ತಿನೂ ಲಭಿಸುತ್ತೆ. ಎಷ್ಟೋ ದಿನ ಪೆಂಡಿಂಗ್ ಇರೋ ಕೆಲಸ ಈ ದಿನ ಕಂಪ್ಲೀಟ್ ಆಗಿ ನಿಮ್ಮ ಮುಖದಲ್ಲಿ ಆಶಾಕಿರಣ ತೇಜಸ್ಸು ಕಾಣುವಂತ ದಿನ ಈ ದಿನ ಆಗಿದೆ. ಇನ್ನು ಸ್ವಯಂ ಉದ್ಯೋಗಸ್ಥರಲ್ಲಿ ಈ ದಿನ ಉದ್ಯೋಗದಲ್ಲಿ ಲಾಭ ಮತ್ತು ವ್ಯಾಪಾರದಲ್ಲಿ ಲಾಭ. ಮನೆಯಲ್ಲಿ ಮಂಗಳ ಕಾರ್ಯ, ಪೂಜೆ, ಕೆಲಸಗಳಿಂಥದ್ದೇನಾದ್ರೂ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಿ, ಅದರ ಬಗ್ಗೆ ಚಿಂತಿಸೋದು ಬೇಡ. ಸರಿಯಾದ ಸಮಯಕ್ಕೆ ಪೂಜೆ ಪುನಸ್ಕಾರಗಳು ನಡೀತೆ. ಮನೆಯಲ್ಲಿ ಹೋಮವನಗಳು ಮಾಡೋಂಗಿದ್ರೆ ಅದ್ರ ಬಗ್ಗೆ ಚಿಂತಿಸಿ ಅವುಗಳನ್ನ ಪರಿಪಥವನ್ನ ಪಡಿಬಹುದು. ಇನ್ನ ಉದ್ಯೋಗಸ್ಥರಿಗೆ ಸ್ವಲ್ಪ ಮನೆಯಲ್ಲಿ ಮನಸ್ತಾಪಗಳನ್ನು ಉಂಟು ಮಾಡ್ಕೊಳ್ಳುವಂಥದ್ದು, ಮತ್ತೆ ಸ್ನೇಹಿತರ ಹತ್ರ ವಿಕಾರವಾಗಿ ಮಾತಾಡಿ ವಿಕಾರ ವರ್ತನೆಯಿಂದ ಸ್ನೇಹಿತರನ್ನ ಶತ್ರುಗಳು ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಜಾಗೃತೆ ಇರಲಿ. ಇನ್ನು ಸರ್ಕಾರಿ ಉದ್ಯೋಗ, ಸರ್ಕಾರಿ ವ್ಯಾಪಾರ, ಸರ್ಕಾರಿ ಕಾಂಟ್ರಾಕ್ಟರ್ಸು, ಸರ್ಕಾರದ ರಿಲೇಟೆಡ್ ಎಲ್ಲ ಕೆಲಸ ಮಾಡುವಂಥವ್ರಿಗೆ ಈ ದಿನ ಲಾಭದಾಯಕವಾಗಿರ್ತಕ್ಕಂತಹ ದಿನ. ಹಳೆಯ ಸ್ನೇಹಿತರ ಭೇಟಿ ಮತ್ತು ಹೊಸ ಕೆಲಸಗಳಿಗೆ ಕೈ ಹಾಕುವುದು ಎಲ್ಲವೂ ಶುಭಕರ ದಿನವೇ ಆಗಿದೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಸ್ವಲ್ಪ ಈ ದಿನ ಜಾಗ್ರತೆ ವಹಿಸಬೇಕು. ನಿಮಗೆ ಮೋಸ ಮಾಡುವಂಥ ಜನ ಸುತ್ತಮುತ್ತಲು ಇರ್ತಾರೆ. ಮಕ್ಕಳಿಂದನೇ ವಂಚಿತರಾಗ್ತೀರಿ. ಮಕ್ಕಳು ನಾಟಕವಾಡಿ ನಿಮ್ಮ ಆಸ್ತಿಯನ್ನು ಬರ್ಸ್ಕೋಬಹುದು. ಅಥವಾ ಮಕ್ಕಳಿಗೆ ಏನಾದರೂ ನೀವು ಮೋಸ ಮಾಡಬೇಕು ಅನ್ನೋರಿಗೆ ಅವರು ಪ್ರತ್ಯುತ್ತರ ಏನೋ ಕೊಡತಕ್ಕಂಥದ್ದೇನು, ನನಗೆ ಹಿಂಗೆ ಮಾಡಿದೆ ಅದಕ್ಕೆ ನಾನು ಹಿಂಗೆ ಮಾಡಿದ್ದೀನಿ ಅಂತ ಅದನ್ನ ಮನಸ್ತಾಪ, ಆ ವಿಚಾರ ನಿಮಗೆ ಗೊತ್ತಾಗಿ ಯಾವಾಗಲೂ ಮಾಡಿರೋ ತಪ್ಪಿಗೆ ಈ ದಿನ ಆ ವಿಚಾರ ನೀವು ಮನ್ಸಿಗೆ ನೆನೆಸ್ಕೊಂಡು ತುಂಬ ಮನಸ್ಸಿಗೆ ದುಃಖ ಪಟ್ಕೊಳ್ಳೋಂಥ ದಿನ ಆಗುತ್ತೆ. ಈ ದಿನ ಆ ರೀತಿ ಮಕ್ಕಳು ಬಂದ್ರೂ ಅವ್ರ ಹತ್ರ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿ. ನಿಮ್ಮ ಕರ್ತವ್ಯದಲ್ಲಿ ಲೋಪ ಆಗದೇ ಇರೋ ಥರ ನಡ್ಕೊಳ್ಳಿ. ಆ ಭಗವಂತ ನಿಮ್ಗೆ ಒಳ್ಳೇದೇ ಮಾಡ್ತಾನೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಹೊಸದಾಗಿ ಉದ್ಯೋಗ, ವ್ಯಾಪಾರ ಅಥವಾ ಇಂಟರ್ವ್ಯೂಗೆ ಹೋಗುವಂಥವ್ರು ಯಾವುದೇ ಒಂದು ಕೆಲಸ ಮಾಡಿ ನಿಮಗೆ ದಿಗ್ವಿಜಯ ಸಿಗುತ್ತೆ. ಇದನ್ನ ವಿಶೇಷವಾಗಿ ನೀವು ಮಹಾಗಣಪತಿಯ ಅಷ್ಟೋತ್ರ ಜೊತೆಯಲ್ಲಿ ದುರ್ಗಾದೇವಿಯ ಅಷ್ಟೋತ್ರ ಓದ್ಕೊಂಬಿಡಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈಗ ನಾಗದೋಷ ಅಂದ್ರೆ ಏನು, ನಾಗದೋಷ ಬಂದ್ರೆ ಏನೆಲ್ಲ ಆಗತ್ತೆ, ಇನ್ನ ಈ ಒಂದು ದೋಷದಿಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಎಲ್ಲಾ ಒಂದು ಮಾಹಿತಿಯನ್ನ ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ನಾಗನ ಮಹಿಮೆ ಎಂಥದ್ದು ಅನ್ನೋದನ್ನ ಕೂಡ ಕೇಳಿ ತಿಳಿಯೋಣ. ಗುರುಜಿ, ನಾಗನ ಮಹಿಮೆ. ನಾಗ ನಾವು ನಮ್ಮ ಪ್ರಪಂಚದಲ್ಲೇ ಪಾತಾಳ ಲೋಕದ ಅಧಿಪತಿಗಳು ಅಂತ ಹೇಳಿನೇ ಹೆಸರಿಟ್ಟಿರ್ತಕ್ಕಂಥದ್ದು. ಪಾತಾಳ ಲೋಕ ಅವ್ರ ಸ್ವಂತದ್ದೇ. ನಾಗಲೋಕ ಎಲ್ಲಿದೆ? ಪಾತಾಳದಲ್ಲಿರತಕ್ಕಂಥದ್ದು. ನಮ್ಮ ಭೂಮಿಯನ್ನ ಈಗ ಎತ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಈ ಭೂಲೋಕದಲ್ಲೇ ಅಲ್ಲ, 7 14 ಲೋಕಗಳಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ನಾಗಲೋಕ ಮತ್ತು ನಾಗಪೂಜೆ, ನಾಗಾರಾಧನೆ, ನಾಗಾಬನ, ನಾಗಪೂಜೆ, ನಾಗಬಲಿ, ನಾಗನಾರಾಯಣ ಬಲಿ, ಆಶ್ಲೇಷ ಬಲಿ, ಇವೆಲ್ಲವೂ ಸರ್ಪಕ್ಕೆ ವಿವಿಧವಾಗಿ ಪೂಜೆಗಳನ್ನು ಮಾಡ್ತೀವಿ. ಆದಿ ಮಧ್ಯ ಅಂತ್ಯ. ಆದಿಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ಮಧ್ಯ ನಮ್ಮ ಕರ್ನಾಟಕದಲ್ಲಿ, ಅಂತ್ಯ ಪಳನಿಯಲ್ಲಿ. ಈ 3 ಜಾಗದಲ್ಲಿ ಘಾಟಿ ಸುಬ್ರಹ್ಮಣ್ಯ, ಪಳನಿ ಸುಬ್ರಹ್ಮಣ್ಯ ಮತ್ತು ಕರ್ನಾಟಕ, ಈ 3 ಕ್ಷೇತ್ರಗಳ ಆದಿ ಮಧ್ಯ ಅಂತ್ಯ ಅಂತ ತುಂಬಾ ವಿಶೇಷವಾದ ಪವಿತ್ರವಾದ ಕ್ಷೇತ್ರಗಳು ನಮ್ಮ ಒಂದು ಭಾರತ ದೇಶದಲ್ಲಿ. ಅಂತ ವಿದೇಶಗಳಲ್ಲಿರ್ತಕ್ಕಂಥವ್ರು ಎಷ್ಟೋ ಜನ ಬಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ದಿನ ಸರ್ಪ ಸಂಸ್ಕಾರಗಳನ್ನು ಮಾಡ್ತಿದ್ದಾರೆ. ಆದ್ರೆ ಈ ಸರ್ಪ ಸಂಸ್ಕಾರ ಅನ್ನೋದು ಎಲ್ಲಿ ಬಂತು? ಸರ್ಪದ ತಾಯಿ ಯಾರು? ಎಷ್ಟು ವಿಧವಾದ ಸರ್ಪಗಳಿದೆ? ಆ ಸರ್ಪಗಳಿಗೆ ಪತಿ ಯಾರು? ಇವೆಲ್ಲವೂ ಸಹ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಕಾಶ್ಯಪ ಮಹರ್ಷಿ, ಆ ಕಥೆಯನ್ನು ಹೇಳ್ತೀನಿ. ಆ ಕಥೆಯನ್ನು ಕೇಳಿದ್ರೆ ಸರ್ಪದೋಷ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಪುರಾಣ. ಅಂತ ವಿಶೇಷವಾದ ಕಥೆ ಮತ್ತೊಂದು ಹೇಳ್ತೀನಿ ನಿಮ್ಗೆ. ವೇದದಲ್ಲಿ ಒಂದು ಸೂಕ್ತ ಇದೆ, ಸರ್ಪಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಮಂತ್ರ. ಆ ಮಂತ್ರ ಇದುವರೆಗೂ ನಮ್ಮ ಭಾರತದಲ್ಲಿ ಎಲ್ಲೂ ಒಂದು ಬಿಡುಗಡೆ ಮಾಡಿಲ್ಲ, ಇದು ಸರ್ಪದೋಷಕ್ಕೆ ನಿವಾರಣೆ ಆಗುತ್ತೆ ಅಂತ. ನಾನು ನಿಮಗೆ ಚಾಲೆಂಜ್ ಮಾಡಿ ಪ್ರೂಫ್ ಮಾಡಿ ತೋರಿಸ್ತೀನಿ. ಅದನ್ನ ಲೈವಲ್ಲಿ ಇದೇ ಒಂದು ಇದರಲ್ಲಿ ನಾನು ಹೇಳ್ಕೊಡ್ತೀನಿ, ಹೇಳಿಸ್ತೀನಿ ನನ್ನ ಶಿಷ್ಯರ ಕೈಯಲ್ಲಿ. ಅದನ್ನು ಕೇಳಿದ್ರೆ ನಿಮಗೆ ಸರ್ಪದೋಷ ಹೋಗ್ಬಿಡುತ್ತೆ. ಅದನ್ನ CD ಮಾಡಿ ಉಚಿತವಾಗಿ ಹಂಚಬೇಕು ಅಂತ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ.
ಯಾರ್ಯಾರು ಸರ್ಪದೋಷ ಪ್ರಪಂಚದಾದ್ಯಂತ ನೀವೆಲ್ಲಿಂದಾದ್ರೂ ಬನ್ನಿ, ಯಾರ್ಯಾರು ಸರ್ಪದೋಷವಿದೆಯೋ ಅವ್ರಿಗೆಲ್ಲರೂ ಸಹ ಮನೆಯಲ್ಲಿ ದಿನಕ್ಕೆ ಒಮ್ಮೆ ಆ ಒಂದು ಮಂತ್ರವನ್ನು ನೀವು ಕೇಳಿದ್ರೆ ಚರ್ಮರೋಗ ಅದು ಎಂಥದ್ದೇ ಇರಲಿ ವಾಸಿಯಾಗತ್ತೆ. ಸರ್ಪಶಾಪದಿಂದ ದೀರ್ಘವಾದ ಕುಷ್ಠರೋಗಗಳು ವಾಸಿಯಾಗತ್ತೆ. ಸರ್ಪಶಾಪದಿಂದ ಏನೇನು ಅನಾಹುತಗಳಾಗಿದೆಯೋ ಎಲ್ಲ ಹೋಗುತ್ತೆ. ಸರ್ಪಶಾಪದಿಂದ ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಆ ಸಂತಾನವು ಪ್ರಾಪ್ತಿಯಾಗತ್ತೆ. ಅಂತ ಅದ್ಭುತವಾದ ವೈಬ್ರೇಷನ್ ಹೊಂದಿರತಕ್ಕಂಥ ಒಂದು ಮಹಾಮಂತ್ರ. ಅಂತ ಒಂದು ಮಂತ್ರವನ್ನ, ಒಂದು ಸೂಕ್ತವನ್ನ, ಎಲ್ಲರಿಗೂ ಪಂಚಸೂಕ್ತಗಳೇ ಗೊತ್ತು, ಆದ್ರೆ ಇಲ್ಲೊಂದು ಸೂಕ್ತ ಇದೆ. ಅದು ಎಲ್ಲಿ ಬರುತ್ತೆ, ಯಾವ ವೇದದಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಆದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ ಈ ಸರ್ಪಗಳ ಬಗ್ಗೆ ವಿಶೇಷವಾಗಿ. ಅದನ್ನು ಓದಿ, ಬ್ರಹ್ಮಾಂಡ ಪುರಾಣ ಒಂದು ಪುಸ್ತಕ ತಂದಿಟ್ಕೊಳ್ಳಿ ಮನೆಯಲ್ಲಿ. ಅದರಲ್ಲಿ ವಿಶೇಷವಾಗಿ ಹೇಳಿದಾನೆ ಕಾಶ್ಯಪ ಮಹರ್ಷಿ ಈ ಕಥೆಯನ್ನು ಯಾರು ಕೇಳ್ತಾರೋ ಅವ್ರಿಗೆ ಸರ್ಪದೋಷ ಹೋಗುತ್ತೆ ಅಂತ ಹೇಳುತ್ತೆ. ಅದರಿಂದ ಭಕ್ತಿ ಚಿತ್ತೆಯಿಂದ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಇನ್ನು ಇದರಿಂದ ಯಾರ್ಯಾರು ಸರ್ಪಗಳನ್ನ ಅನುಭವಿಸಿದ್ರು, ಪುರಾಣಗಳೇನಿದೆ ಅದು ಪೂರ್ತಿ ಹೇಳ್ತೀನಿ ದಿನಕ್ಕೊಂದೊಂದು. ಅದನ್ನ ಪೂರ್ತಿ ಕೇಳೋಷ್ಟರಲ್ಲಿ ನಿಮ್ಮ ಮನೇಲಿ ಇರ್ತಕ್ಕಂಥ ಸರ್ಪದೋಷ ಅನ್ನೋದೇ ಹೋಗ್ಬಿಡ್ಬೇಕು. ಸರ್ಪಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ಕಲಿಬೇಕು. ಸರ್ಪವನ್ನ ನಿತ್ಯ ಅರ್ಚಿಸಿದ್ರೆ ಏನೇನಾಗುತ್ತೆ ನೋಡಿ. ಸರ್ಪತಂತ್ರ ನನ್ನ ಕೈಲಿದೆ, ಇದು ನಾಗತಂತ್ರ. ನನಗೆ ಒಬ್ರು ಅಗೋರಿ ಬಾಬಾಗಳು ಹೇಳ್ಕೊಟ್ಟಿರ್ತಕ್ಕಂಥ ನಾಗತಂತ್ರ. ನೀವು ಕೇಳಿದ್ರ ನಾಗತಂತ್ರ ಅಂತ, ಸರ್ಪತಂತ್ರ ಅಂತ ಕೇಳಿದ್ರ? ಸರ್ಪ ಭಾಗವತ ಅಂತಿದೆ, ಅದ್ರಲ್ಲಿ ಹೋಗಿ ಒಮ್ಮೆ. ಸರ್ಪ ಭಾಗವತದಲ್ಲಿ ನಾಗನ ತಂತ್ರಗಳು ಯಾವ್ಯಾವ ರೀತಿ ಇದೆ ಅಂತ ಹೇಳುತ್ತೆ. ಈ ಒಂದು ನೋಡಿ ಇಲ್ಲಿ ಕೇಳ್ತಿಲ್ದು ಇದೆಯಲ್ಲ ಮಣಿ, ಕೆಂಪು ಮಣಿ, ಇಲ್ಲಿ ನಾವು ಇಟ್ಟಿರ್ತಕ್ಕಂಥದ್ದು ಜಸ್ಟ್ ಇದನ್ನ ನಿಮ್ ತಲೆ ಮೇಲೆ ಹಿಂಗ್ ಟಚ್ ಮಾಡಿದ್ರೇನೆ ನಿಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಸರ್ಪದೋಷ ಇದಕ್ಕೆ ಎಳ್ಕೊಳ್ಳುತ್ತೆ. ಅಂತ ವಿಶೇಷವಾದ ಶಕ್ತಿಯನ್ನು ಹೊಂದಿರತಕ್ಕಂತಹ ಈ ನಾಗತಂತ್ರದ ಮಂತ್ರದಂಡ ನಂದು. ಅಂದ್ರೆ ನಾಗನ್ ನಾನು ವಿಶೇಷವಾಗಿ ಪೂಜೆ ಮಾಡ್ತೀನಿ ಅಂತಲ್ಲ, ಇದರ ಒಂದು ಸರ್ಪತಂತ್ರದಲ್ಲಿ, ನಾಗತಂತ್ರದಲ್ಲಿ ಅಷ್ಟೊಂದು ಅದ್ಭುತವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಮತ್ತು ಸರ್ಪ ಭಾಗವತದಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ. ಅದ್ರಲ್ಲಿ ಏನಿದೆಯೋ ಅದನ್ನೇ ನಿಮ್ಗೆ ನೇರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಆಧಾರ ಬೇಕಲ್ಲ, ಯಾವ್ದಾದ್ರು ಪುಸ್ತಕಗಳ ಹೆಸರಿದ್ದಾಗ ನಾನು ಹೇಳೋದನ್ನ ನೀವು ಮರೆತರು ಆ ಪುಸ್ತಕ ತಗೊಂಡು ಓದ್ಬೋದು, ರೆಫರೆನ್ಸ್ ಮಾಡ್ಕೋಬಹುದು. ಅದರಿಂದ ಸಾಕಷ್ಟು ಉಪಯೋಗಗಳು ನಿಮಗೂ ಆಗತ್ತೆ. ಕಾಶ್ಯಪ ಮಹರ್ಷಿ, ಆ ಕಾಶ್ಯಪ ಮಹರ್ಷಿಗೆ 13 ಪತ್ನಿಯರು, 13 ಹೆಂಡತಿಯರು ಕಾಶ್ಯಪ ಮಹರ್ಷಿಗೆ. ಆ 13 ಹೆಂಡತಿಯರಲ್ಲಿ ಒಬ್ಬಳಾದಂಥವಳು ಕುದ್ರ. ಅವಳ ಹೆಸರು ಕುದ್ರು. ಆ ಕುದ್ರಿಗೆ ವಿಶೇಷವಾದ ಮಕ್ಕಳೇ ಈ ನಾಗಗಳು, ನವನಾಗಗಳು, ನವಸರ್ಪಗಳು ಕುದ್ರುವಿನ ಪುತ್ರರು. ಆ ಕುದ್ರುವಿನ ಪುತ್ರರು ಈ ಭೂಮಿ ಲೋಕದಲ್ಲಿ ಯಾವ ರೀತಿ ಜನಿಸಿದ್ರು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಆ ಒಂದು ಅದರಲ್ಲಿ ಇಬ್ಬರು ಮಕ್ಕಳು ನೋಡಿ. ಇಬ್ಬರು ಮಕ್ಕಳು ಪ್ರಧಾನ, ಮೊಟ್ಟ ಮೊದಲ ಇಬ್ಬರು ಮಕ್ಕಳು ಯಾರು? ಅವರಿಗೆ ಆ ಮಕ್ಕಳ ಹೆಸರು ಅಂತಂದ್ರೆ ತಕ್ಷಕ ಮತ್ತು ವಾಸುಕಿ. ಇವರಿಬ್ರು ಪ್ರಧಾನ ಮಕ್ಕಳು ಅವರಿಬ್ಬರಿಗೆ. ಅಂತಂದ್ರೆ ಆ ಕುದ್ರನ ಪ್ರಧಾನವಾದ ಮಕ್ಕಳು ತಕ್ಷಕ ಮತ್ತು ವಾಸುಕಿ. ಮತ್ತೆ ಇವರ ಸೋದರರು ಅನಂತ. ನೀವು ಮನೇಲಿ ಪೆನ್ ಇದ್ರೆ ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ. ನಾಳೆ ನಾಳಿದ್ರಲ್ಲಿ ನಿಮ್ಮ ಜಾತಕದಲ್ಲಿ ಯಾವ್ಯಾವ ನಿಮ್ಗೆ ಕಷ್ಟಗಳು, ತೊಂದರೆಗಳಾಗ್ತಿದೆ ಅಂದ್ರೆ ನಿಮಗೆ ಯಾವ ದೋಷ ಇದೆ, ಅದಕ್ಕೆ ಯಾವ ಮಂತ್ರ ಕೊಡಬೇಕು ಅದು ನಾನು ಕೊಡ್ತೀನಿ. ಅದರಿಂದ ನೀವು ಒಂದು ಪೆನ್ನು ಪುಸ್ತಕ ತಗೊಂಡು ಬರ್ಕೊಳ್ಳಿ. ಎಲ್ಲರೂ ಇಷ್ಟಿದ್ದಪ್ಪ ಡೈರಿಗಳು ತಂದು ತೋರಿಸ್ತಿದ್ದಾರೆ ನನಗೆ ಆಫೀಸ್ಗೆ, ಆಶ್ರಮಕ್ಕೆ ಬಂದು. ನೀವು ಹೇಳೋದೆಲ್ಲ ಒಂದು ಡೈರಿ ಮಾಡಿ ಅದು ನೋಡಿದ್ರೆ ನಾನೇ ಒಂದು ಪುಸ್ತಕ ಬರೀಬೋದು. ನನ್ನ ಹೆಸರಲ್ಲಿ ಅವ್ರು ಬಿಡುಗಡೆ ಮಾಡ್ತಾರೆ ಇರೋ ಜನ ಅನಿಸ್ತಿದೆ ಅಂತ ಒಂದು ದಿನಕ್ಕೊಂದೊಂದು ವಿಶೇಷತೆ ಹೇಳ್ತಿರ್ತೀನಿ. ಈ ಒಂದು ಸರ್ಪದಲ್ಲಿ ಮೊದಲು ಇಬ್ಬರು ಪ್ರಧಾನ, ಕುದ್ರನಿಗೆ ತಕ್ಷಕ ಮತ್ತು ವಾಸುಕಿ. ಇವರಿಬ್ಬರ ಮಕ್ಕಳು ಅನಂತ ನೋಡಿ, ಮತ್ತೆ ಅವರ ಸೋದರರು ಅನಂತ, ಮಹಾಶೇಷ. ಮಹಾಶೇಷ ಎಲ್ಲಿದ್ದಾನೆ? ಮಹಾವಿಷ್ಣು ಕೆಳಗಡೆ ಮಲಗಿರ್ತಕ್ಕಂಥವನು ಮಹಾಶೇಷ. ನಂತರ ಕಪಿಲ ಮತ್ತು ನಾಗ ಮತ್ತು ಕುಳಿಕ ನೋಡಿ, ಕುಳಿಕ ಮತ್ತು ಶಂಖಪಾಲ, ಬೋಧರ, ಇವು ನವನಾಗರು. ಇವರು ನವನಾಗಗಳು. ಇನ್ನು ವಿಶೇಷ ಇದೆ, ಇವ್ರು ಎಲ್ಲೆಲ್ಲಿರ್ತಾರೆ, ಏನೇನ್ ಮಾಡ್ತಾರೆ, ಇದ್ರ ಕಾಳಸರ್ಪ ಯಾಗ ಅಂದ್ರೆ ಏನು, ಶಾಪ ಅಂದ್ರೇನು ತಿಳಿಸ್ತೀನಿ. ನವನಾಗಗಳ ಬಗ್ಗೆ ಗುರುಜಿ ಅವರು ತಿಳಿಸ್ಕೊಡ್ತಾ ಇದ್ರು. ನಾಗನ ಮಹಿಮೆ ಎಂಥದ್ದು, ಪಾತಾಳ ಲೋಕವನ್ನ ಆಳುವಂತಹ ನಾಗಲೋಕ ಅಂದ್ರೆ ಈ ಒಂದು ನಾಗಲೋಕದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಈಗ ಕೇಳಿ ತಿಳಿಯೋಣ ಗುರುಜಿ. ಆದ್ರೆ ನವನಾಗಗಳನ್ನ ನಾವು ತಿಳ್ಕೊಂಡ್ವಿ, ಆದ್ರೆ ಅವನ ಸಂಸಾರ ಇನ್ನೂ ಇದೆ. ಈ ರೀತಿ ಪವಿತ್ರತೆಯ ನಾಗಗಳು 52 ನಾಗಗಳಿದೆ. ಸರ್ಪಗಳೇ ಬೇರೆ ಬೇರೆ. ಮತ್ತೆ ಈ ವಿಶೇಷವಾದಂತಹ ನಾಗಗಳು 52
ನಾಗಗಳು ಇರತಕ್ಕಂಥ ತುಂಬಾ ಶ್ರೇಷ್ಠವಾದ ನಾಗಗಳು 52. ನಮಗೆ ಗೊತ್ತಿರೋದು 9 ವಿಧ. ನಿಮಗೆ ಗೊತ್ತಿರೋದು ಗೋಧಿ ನಾಗರಾವು, ಕೆಂಪು ನಾಗರಾವು, ಕರಿ ನಾಗರಾವು ಅಷ್ಟೇ ಗೊತ್ತಿರೋದು. ಆದರೆ ಇದರಲ್ಲಿ 52 ನಾಗಗಳು ಅತ್ಯಂತ ಶ್ರೇಷ್ಠವಾದ ನಾಗಗಳು ಇರತಕ್ಕಂಥದ್ದು. ಸರ್ಪಕ್ಕೆ ಎಷ್ಟು ವರ್ಷ ಗೊತ್ತಾ? ಆಯುಷು 1000 ವರ್ಷ. ಸರ್ಪ ಅದು ಏನು ತೆಕ್ಕೆ ಹಾಕಿ ಮಲ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಒಂದು ಒಳಗಡೆ ಬುಡದಲ್ಲಿ ಹೋಗಿ ಸೇರ್ಕೊಂಬಿಡ್ಲಿ, ತೆಕ್ಕೆ ಹಾಕಿ ಮಲ್ಕೊಂಡು ಹಿಂಗೆ ಸರ್ಪ ಎತ್ಕೊಂಡು ಹಿಂಗೆ ಮಲಗಿರ್ಲಿ, 10 ವರ್ಷ ಆದ್ರೂ ಊಟ ತಿಂಡಿ ಬೇಡ, ಅದು ಮಲ್ಕೊಂಡೇ ಇರುತ್ತೆ. ಅಂದ್ರೆ ಅದು ಕೂಡ ಯೋಗ ನಿದ್ರೆ ಮಾಡುತ್ತೆ, ಪ್ರಪಂಚಕ್ಕೋಸ್ಕರ ಯೋಗ ನಿದ್ರೆ. ಅಂತ ಸಮಯದಲ್ಲಿ ಯಾರಾದ್ರೂ ಉತ್ತನ್ನ ದಾಟಿ ಅದನ್ನ ಒಡೆದು ಎಬ್ಬಿಸ್ಬಿಟ್ರು ಅಂತಂದ್ರೆ ತಗೋ ಸರ್ಪಶಾಪ ಬಂತು. ವಂಶ ಪಾರಂಪರ್ಯ ಅದು, ಒಂದಲ್ಲ ಎರಡಲ್ಲ, ಇಹಜನ್ಮ, ಅನುಜನ್ಮ, ತ್ರಿಜನ್ಮ, ಜನ್ಮ ಜನ್ಮಾಂತರ ಶಾಪಗಳು. ನಿಮಗ್ ಗೊತ್ತಿಲ್ಲ, ಹಳೆ ಕಾಲದಲ್ಲಿ ಸರ್ಪಗಳನ್ನ ಒಡೆದು ಸಾಯಿಸಿದ್ರು. ಆದ್ರೆ ಅವ್ರ ರೈತರು ಎಷ್ಟು ಸರ್ಪವನ್ನು ಗೊತ್ತಿಲ್ದೋ ತಪ್ಪು ಮಾಡಿದ್ರು, ಅವರು ನಾಗರ ಪಂಚಮಿ, ನಾಗ ಪೂಜೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ರು. ಆದ್ರೆ ಈಗ ಮೂರ್ಖರು ಏನ್ ಮಾಡೋದು? ಸುಮ್ನೆನಾ ಕುಷ್ಠರೋಗ, ಶುಗರು, BP ಪೇಷಂಟು, ಊಟ ಇದ್ರೆ ತಿಂಡಿ ಇರಲ್ಲ, ತಿಂಡಿ ಇದ್ರೆ ಊಟ ಇರಲ್ಲ, ರಾತ್ರಿ ಊಟ ಮಾಡ್ತೀರಾ, ಬೆಳಗ್ಗೆ ಜೀರ್ಣ ಆಗಿರಲ್ಲ, ಹೊಟ್ಟೆ ಕುಯ್ಸ್ತೀರಾ, ಆಚೆಗೆ ತೆಗೆಸ್ ಬಿಸಾಕ್ತೀರಾ. ಇವೆಲ್ಲ ಬರೋದು ಸುಮ್ಮನೆ ಅಲ್ಲ, ಇವೆಲ್ಲವೂ ಶಾಪಗಳೇ. ಜನ್ಮ ಜನ್ಮಾಂತರ ನೋಡಿ, ಹಿಂದೆ ತಾತ ಮುತ್ತಾತ ಯಾರೋ ಮಾಡಿರೋ ಕರ್ಮ ನಿಮ್ಮ ಮೇಲೆ ಬರುತ್ತೆ. ಅಂತ ಒಂದು ವಿಶೇಷವಾದ ತುಂಬಾ ಡೇಂಜರಸ್ ಅಂದ್ರೆ ಅಪಾಯವಾದ ಶಾಪ ಪ್ರಪಂಚದಲ್ಲಿ ಅಂದ್ರೆ ಇದೊಂದೇ. ಎಲ್ಲಾ ಶಾಪಗಳು ವಿಮುಕ್ತಿ ಇದೆ, ಸರ್ಪ ಶಾಪಕ್ಕೆ ಮುಕ್ತಿ ಅನ್ನೋದು ಸಿಗೋದಿಲ್ಲ. ನಾವು ಪಶ್ಚಾತ್ತಾಪ ಪಟ್ಟು ಶರಣಾಗತಿ ಆಗ್ಬೇಕು. ನೋಡಿ, ನಿಮಗೆ ಆಶ್ಲೇಷ ಬಲಿ ಸಂಕಲ್ಪ ಇದೆಯಲ್ಲ, ಅದನ್ನು ಓದಿ ಒಂದ್ಸಮಿ. ಆಶ್ಲೇಷ ಬಲಿ ಸಂಕಲ್ಪದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಏನಂತ? ಈ ಸರ್ಪದ ಅನುಗ್ರಹದಿಂದ ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿ, ನೋಡಿ ಐಶ್ವರ್ಯ ಪ್ರಾಪ್ತಿ ಅಂತ ಹೇಳುತ್ತೆ, ಶತ್ರುಬಾಧ ಅಂತ ಹೇಳುತ್ತೆ, ರೋಗ ಬಾಧ, ಕುಷ್ಠರೋಗ, BP, ಶುಗರು, ಏನೇನು ರೋಗಗಳಿದೆ ಎಲ್ಲವೂ ನಿವಾರಣೆ ಮಾಡೋ ಶಕ್ತಿ, ಸಮಸ್ತ ರೋಗಗಳಿಗೂ ಸಹ ನಿವಾರಣೆ ಮಾಡೋ ಶಕ್ತಿ ಈ ಒಂದು ನಾಗಕ್ಕಿದೆ ಅಂತೇಳಿ ಆಶ್ಲೇಷ ಬಲಿ ಸಂಕಲ್ಪದಲ್ಲಿ ವಿವರಣೆಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂತ ಅದ್ಭುತವಾದ ಶಕ್ತಿ ಈ ಭೂಲೋಕದಲ್ಲಿ ಅಡಗಿರ್ತಕ್ಕಂಥದ್ದು ಏಕೈಕ ದೈವ ಅಂದ್ರೆ ಅದು ನಾಗದೈವ ಮಾತ್ರನೇ. ಆ ನಾಗ ಸರ್ಪಕ್ಕಷ್ಟು ಶಕ್ತಿಗಳನ್ನ ಪರಮಾತ್ಮ ಬ್ರಹ್ಮಾಂಡದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇಷ್ಟೊತ್ತು ನಾನು ಹೇಳ್ತಿದ್ದೆ ನವವಿಧವಾದ ನಾಗಗಳು, ಅದರಲ್ಲಿ 52 ನಾಗಗಳಿದೆ. ಅದರಲ್ಲೇ ತುಂಬಾ ಶ್ರೇಷ್ಠವಾದ ನಾಗಗಳು ಅದು ಯಾವುದು ಅಂತ ನಾವು ಕಂಡುಹಿಡಿಯಕ್ಕಾಗಲ್ಲ. ಈಗ 52 ಹೇಳೋಷ್ಟು ಸಮಯ ನನಗಿಲ್ಲ. ನಿಮ್ಗೆ ಬೇಕು ಅಂದ್ರೆ ಬ್ರಹ್ಮಾಂಡ ಪುರಾಣ ತಗೊಂಡು ಓದ್ಕೊಳ್ಳಿ. ಮತ್ತೆ ಈ ಒಂದು ಬ್ರಹ್ಮಾಂಡದಲ್ಲಿ, ಪ್ರಪಂಚದಲ್ಲಿ 16,000 ವಿಧವಾದ ಸರ್ಪಗಳಿದೆ ತಿಳ್ಕೊಳ್ಳಿ. ನಾವು ಪೂಜಿಸುವಂಥದ್ದು 52, 9 ನಾಗಗಳು, ಅದರ ಒಂದು ಫ್ಯಾಮಿಲಿ ಅಂದ್ರೆ 52. ಆದ್ರೆ ಬ್ರಹ್ಮಾಂಡದಲ್ಲಿ, ಪ್ರಪಂಚದಲ್ಲೇ, ವರ್ಲ್ಡ್ ವೈಸ್ ನೀವು ಯಾವ ದೇಶಕ್ಕೆ ಹೋಗ್ತೀರಾ, ಟೋಟಲ್ ವಿಶ್ವದಲ್ಲೇ ಇರತಕ್ಕಂಥದ್ದು 16,000 ವಿಧವಾದ ಸರ್ಪಗಳುಂಟು. ಹೇಳ್ತಿರಲ್ಲ, ಹಸಿರಾವು, ನೀರಾವು, ಕೆಂಪಾವು, ಕೆಂದಾವು, ನಾಗಮಂಡಲ, ಇನ್ನೊಂದು ಮಂಡಲ, ಏನೇನೋ ಇರುತ್ತೆ. ಈ ರೀತಿ 16,000 ಇದೆ. ನಮ್ಗೆ ಗೊತ್ತಿದೆಯಾ? ಅಲ್ಲಿಗೆ ಯಾವ ಸರ್ಪವನ್ನು ಸಾಯಿಸಿದ್ರು ಮಹಾಪಾಪನೇ ಅಂತ ಅರ್ಥ. ಎಷ್ಟೋ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನಂತ? ಓ ನಾಗರಾವ, ಹಂಗಾದ್ರೆ ಬಿಟ್ಬಿಡೋಣ, ಬೇರೆದಾದ್ರೆ ಒಡಸಾಯಿಸು. ನೀವು ಯಾವುದೇ ಸರ್ಪವನ್ನು ಸಾಯಿಸಿ ಅದು ಶಾಪನೇ. ಒಂದ್ಸಲಿ ಶಾಪ ಬಿತ್ತು ಅಂದ್ರೆ ಮುಗೀತು. ಅದು ಯಾವ ಸರ್ಪ ಆದ್ರೆ ಏನು? ಸರ್ಪಶಾಪನೇ. ಅದರಿಂದ 16,000 ವಿಧವಾದ ಸರ್ಪಗಳು ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದ್ದು. ತುಂಬಾ ಸರ್ಪಕ್ಕೆ ಜಾಗೃತೆ ಇರಬೇಕು. ನಿಮ್ಗೆ ಕಾಳಸರ್ಪ ಯಾಗವನ್ನ ಯಾರು ಮಾಡಿದ್ರು ಗೊತ್ತಾ? ಈ ಕಾಳಸರ್ಪ ಯಾಗದ ಕಥೆಯನ್ನು ಕೇಳಿದ್ರು ಸಹ ಇಷ್ಟೊತ್ತು ಅವ್ರ ಫ್ಯಾಮಿಲಿ ಹೇಳಿದೆ. ಇದರಲ್ಲಿ ನಿಮ್ಗ ಕನಿಷ್ಠ ಪಕ್ಷ 100ರಲ್ಲಿ ಅರ್ಧ ಭಾಗದಷ್ಟು ಸರ್ಪದೋಷ ಇವತ್ತು ನಿವಾರಣೆ ಆಗಿದೆ. ಈಗ ಕಾಳಸರ್ಪ ಯಾಗವನ್ನ ಯಾರು ಪ್ರಪ್ರಥಮವಾಗಿ ಪ್ರಪಂಚದಲ್ಲಿ ಮಾಡಿದ್ದು ನಿಮ್ಗೆ ಗೊತ್ತಿದೆಯಲ್ಲ? ಭಕ್ತ ಪ್ರಹ್ಲಾದನ ಕತೆ ಏನು? ಭಕ್ತ ಪ್ರಹ್ಲಾದ ಏನ್ ಮಾಡ್ದ? ಭಕ್ತ ಪ್ರಹ್ಲಾದ ಏನು ಮಾಡಿಲ್ಲ. ಭಕ್ತ ಪ್ರಹ್ಲಾದನ ಮೊಮ್ಮಗ ಪರೀಕ್ಷಿತ ಮಹಾರಾಜ ಅಂತಿದ್ದ. ಆ ಪರೀಕ್ಷಿತನ ಮಹಾರಾಜ ಒಮ್ಮೆ ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಬ್ರಾಹ್ಮಣ ಮುನಿಗಳು ಕೂತಿರ್ತಾರೆ ಕಾಡಲ್ಲಿ, ಗಾಢವಾದ ತಪಸ್ಸಲ್ಲಿ ಕೂತಿರ್ತಾರೆ, ಯೋಗ ನಿದ್ರೆಯಲ್ಲಿರ್ತಾರೆ.
ಆ ಯೋಗ ನಿದ್ರೆಯಲ್ಲಿ ಇರ್ಬೇಕಾದ್ರೆ ಅವನನ್ನು ಪರೀಕ್ಷೆ ಮಾಡೋಣ, ಈ ಮಹಾಋಷಿ ಯೋಗ ನಿದ್ರೆಯಲ್ಲಿ ಇದನ್ನ ಸುಮ್ಮನೆ ನಾವು ಬರ್ತಿದೀವಿ ಅಂತ ಕಣ್ಣು ಮುಚ್ಕೊಂಡು ಕೂತೀನ ಅಂತ ಹೇಳಿ ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಒಂದು ಸರ್ಪವನ್ನ ತೆಗೆದು ಆ ಕತ್ತಿಗೆ ಸುತ್ತ ಬಿಡ್ತಾನೆ. ಆದ್ರೆ ಒಂದು ವಿಚಾರ ತಿಳ್ಕೋಬೇಕು, ಪಾತಾಳ ಲೋಕ ಸರ್ಪಲೋಕ, ಇನ್ನ ದೇವತಾ ಲೋಕದಲ್ಲಿದೆ. ಆದ್ರೆ ಭೂಲೋಕದಲ್ಲಿ ಸರ್ಪಗಳು ಹೆಂಗ ಹರಡಿದ್ವು? ಸರ್ಪ ಭಕ್ತ ಪ್ರಹ್ಲಾದನ ಮುಂಚಿತವಾಗಿಯೇ ಸರ್ಪ ಆ ಕಾಡಲ್ಲಿ ಹೆಂಗ್ ಸಿಕ್ತು? ಅದಕ್ಕೊಂದು ವಿಶೇಷವಾದ ಕಥೆ ಇದೆ. ಒಬ್ಬ ಮಾನವ 3 ಲೋಕಗಳನ್ನೇ ಜಯಿಸುವಷ್ಟು ಪುಣ್ಯ ಪ್ರಾಪ್ತಿಯನ್ನು ಪಡ್ಕೊಂಡಿರ್ತಾನೆ. ಏನವನು ವಿಶೇಷತೆ? ಅವನು ಇಂದ್ರ ಪತ್ನಿಯನ್ನೇ ಮದುವೆ ಆಗ್ಲಿಕ್ಕೆ ಅಪೇಕ್ಷಿಸ್ತಾನೆ. ಅವಳ ಹೆಸರೇನು? ಯಾವ ರೀತಿ ಆಗುತ್ತೆ? ಅವ್ರಿಗೂ ಏನ್ ಸಂಬಂಧ? ಇಂದ್ರನ ಪತ್ನಿಯನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೋಗಿ ಅವಳು ಒಪ್ಕೊಂತಾಳೆ. ಯಾಕೆ? ಇವೆಲ್ಲವೂ ಸಹ ಅದ್ಭುತವಾದ ಪುರಾಣಗಳಲ್ಲಿರ್ತಕ್ಕಂಥ ಕಥೆಗಳು. ಪುರಾಣ ನಾವು ಎಂಥ ಮಹತ್ತರವಾದ ಒಂದು ಇದಿದೆ ಅಂತಂದಾಗ ನೋಡಿ, ಇದೆಲ್ಲ ನಾಗ ಭಾಗವತದಲ್ಲಿ ತೆಗಿರಿ. ಎಂಥ ಸುಂದರವಾದ ಖಂಡಗಳು, ಒಂದೊಂದೇ ಅಧ್ಯಾಯದಲ್ಲಿ ಒಂದೊಂದೇ ಅಧ್ಯಾಯವನ್ನು ನೋಡ್ತಾ ಇದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ, ಮೈಯೆಲ್ಲ ಜುಮ್ಮನ್ನುತ್ತೆ. ಅದರಲ್ಲಿ ಒಂದು ಜಾಗದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಒಂದು ವೇದದ ಒಂದು ಭಾಗದ ಒಂದು ಮಂತ್ರ, ಆ ಸೂಕ್ತವನ್ನ ನಿತ್ಯ ಯಾರು ಪಾರಾಯಣ ಮಾಡ್ತಾರೋ, ನಿತ್ಯ ಯಾರು ಶ್ರವಣವನ್ನ ಮಾಡ್ತಾರೋ, ನಿತ್ಯ ಯಾರು ಆ ಒಂದನ್ನ ಹೇಳ್ತಾರೋ ನೋಡಿ, ಉವಾಚ ಹೇಳೋದಾಗ್ಲಿ, ಶ್ರವಣ ಕೇಳೋದಾಗ್ಲಿ, ಅಥವಾ ಏಳ್ಸೋದಾಗ್ಲಿ, ಈ 3ರಲ್ಲಿ ಯಾವುದನ್ನು ಮಾಡಿದ್ರೂ ಸಹ ಅವನಿಗೆ ಎಂಥ ಗಾಢವಾದ ಸರ್ಪದೋಷವಿದ್ರೂ ಸಹ ನಿವಾರಣೆ ಆಗ್ಬಿಡುತ್ತೆ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ. ಅಂತ ಅದ್ಭುತವಾದ ಒಂದು ಮಂತ್ರವನ್ನ ಅಡಗಿಸಿಟ್ಟಿದ್ದೀವಿ. ಇಲ್ಲಿ ಭಕ್ತ ಪ್ರಹ್ಲಾದನ ಕಥೆಯಲ್ಲಿ ಆ ಮೊಮ್ಮಗನಾಗಿರ್ತಕ್ಕಂತಹ ಒಂದು ರಾಜ, ಪರೀಕ್ಷಿತ ಮಹಾರಾಜ, ಅವನ ಕತೆ ಮುಂದುವರಿಸ್ತೀನಿ, ತೊಂದರೆ ಇಲ್ಲ. ಯಾಕೆಂದ್ರೆ ಕತೆ ಮಧ್ಯದಲ್ಲಿ ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಆದ್ರೆ ನಾಳೆ ಮತ್ತೆ ಇದೆ, ಸೇಮ್ ಇದೆ ಟಾಪಿಕ್. ಇನ್ನು ಯಾವ ಜನಕ್ಕೆ ಯಾವ ಈ ರೋಗ ಇದ್ದಾಗ ಅದು ಯಾವ ಕಾಳ ಸರ್ಪದೋಷ ಯಾವ ರೀತಿ ಬರುತ್ತೆ ನೋಡಿ. ಸರ್ಪದ ಮೊಟ್ಟೆಯನ್ನ ತುಳಿದ್ರೆ ಏನಾಗುತ್ತೆ? ಸರ್ಪ ಒಂದಕ್ಕೊಂದು ಈ ರೀತಿ ಒಂದಕ್ಕೊಂದು ಇದು ಮಾಡ್ತಿರುತ್ತೆ. ಆ ಒಂದಕ್ಕೊಂದು ಸರ್ಪ, 2 ಸರ್ಪಗಳು ತೆನೆ ಹಾಡೋದು ಅಂತ ಹೇಳ್ತೀವಿ, ಒಂದಕ್ಕೊಂದು ಸುತ್ತಾಕೊಂಡು ಅವು ತನ್ನ ಕಾಮಲೀಲೆಯಲ್ಲಿ ಇರ್ತಕ್ಕಂಥದ್ದು, ಆ ಒಂದು ಏಕಾಂತ ಸೇವೆಯಲ್ಲಿ ಇರ್ತಕ್ಕಂಥದ್ದು. ಅದನ್ನು ನೋಡಿದ್ರೇನೆ ಶಾಪ ಆಗುತ್ತೆ, ನೋಡಬಾರ್ದು. ಮನೆಯಲ್ಲಿ ಪುರುಷ ಒಂದು ಮಹಿಳೆ ಗಂಡ ಹೆಂಡತಿಯರು ರೂಮಲ್ಲಿ ಸೇರ್ಕೊಂಡಿದ್ರೆ ನಾವು ನೋಡ್ತೀವಾ? ನಾವು ನೋಡೋದಿಲ್ಲ. ನೋಡಬಾರ್ದು, ಮಹಾಪಾತಕ ಅಂತ ಹೇಳುತ್ತೆ. ಅದೇ 2 ನಾಯಿನ ಎದುರುಗಡೆ ಬಿಟ್ಟು ನೋಡ್ತಾ ಇರ್ತಾರೆ ಮೂರ್ಖ ಜನರು, ಪಾಪಿಗಳವರು. ನೋಡಿದ್ರೆ ಕಣ್ಣು ಹೋಗ್ಬಿಡುತ್ತೆ. ಅಂತ ಮಹಾಪಾಪಗಳು ಮಾಡಬಾರ್ದು. ಇದರಿಂದಾನೇ ಮನುಷ್ಯನಿಗೆ ಪಾಪ ಬರ್ತಿದೆ. ತಿಳಿಸ್ತೀನಿ ಇದನ್ನ ಮುಂದಿನ ವಿಚಾರ. ಗುರುಜಿಯವರು ಸರ್ಪಗಳ ಬಗ್ಗೆ, ಆ ಒಂದು ಕಥೆಯ ಬಗ್ಗೆ, ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ಸರ್ಪದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ರು. ಬನ್ನಿ ಗುರುಜಿ ಅವ್ರನ್ನ ಕೇಳಿ ನೋಡೋಣ. ಗುರುಜಿ, ಸರ್ಪ ಇಷ್ಟೊತ್ತು ನನ್ನ ಕಥೆಯನ್ನ ತಿಳಿಸಿದೆ. ಒಂದು ಕತೆ, ಖಂಡಿತವಾಗ್ಲೂ ಈ ಕಥೆಯನ್ನ ಕೇಳಿ ರೋಮಾಂಚನ ಆಗಿರಬಹುದು. ಆದರೆ ಈ ಕಥೆಯನ್ನು ಹೇಳ್ತಿರ್ಬೇಕಾದ್ರೆ ನನ್ನ ದೇಹದಲ್ಲಿ ಉದ್ರೇಕ ಹೆಚ್ಚಾಗುತ್ತೆ, ಬಿಕಾಸ್ ಆಫ್ ಎನರ್ಜಿ. ನಾವು ಪುರಾಣಗಳು ಯಾವುದೇ ಒಂದು ಕಥೆಯನ್ನು ಕೇಳಿದಾಗಲೂ ಕೂಡ ನಮ್ಮ ಕರ್ಮ ಕಮ್ಮಿ ಆಗುತ್ತಂತೆ. ಇದನ್ನು ನಿಮ್ಮ ಕರ್ಮ ಎಷ್ಟೋ ಕಮ್ಮಿ ಆಗಿದೆ, ಸಮಸ್ತ ವೀಕ್ಷಕ ಬಾಂಧವರಿಗೂ. ಮತ್ತೆ ನಾಳೆ ಈ ಕಾಳಸರ್ಪ ಯಾಗವನ್ನು ಯಾವ ರೀತಿ ಮಾಡಿದ್ರು, ಆ ಯಾಗ ಮಾಡ್ತಿರ್ಬೇಕಾದ್ರೆ ಸರ್ಪಗಳು ವಿಧವಾಗಿ ಅದ್ರಲ್ಲಿ ಬೀಳ್ತಿರ್ಬೇಕಾದ್ರೆ ಕೆಲವೊಂದು ಸರ್ಪಗಳು ಹೋಗಿ ಶಿವನ ಒಂದು ಕತ್ತನ್ನು ಸುತ್ಕೊಂಡ್ಬಿಟ್ಟಿತ್ತು. ಅದು ಬರಕ್ಕಾಗಿಲ್ಲ, ಅದರಿಂದ ಅದು ಉಳ್ಕೊಳ್ತು. ಇಂಥ ಒಂದು ವಿಶೇಷವಾದ ಕಥೆ ಇದೆ. ಆ ಕಾಳಸರ್ಪ ಯಾಗವನ್ನು ಯಾರು ಮಾಡಿದ್ರು, ಯಾತಕ್ಕೋಸ್ಕರ ಯಾಗವನ್ನು ಮಾಡ್ದ, ಮತ್ತೆ ಭೂಲೋಕದಲ್ಲಿ ಸರ್ಪ ಯಾವ ರೀತಿ ಇತ್ತು, ಭೂಮಿಗೆ ಪಾತಾಳ ಆಯ್ತು, ಸ್ವರ್ಗ ಆಯ್ತು, ಭೂಲೋಕದಲ್ಲಿ ಸರ್ಪ ಯಾವ ರೀತಿ ಉಟ್ಕೊಳ್ತು, ಆ ವಿಚಾರವನ್ನ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ನೀವೆಲ್ಲರೂ ಖಂಡಿತ ಕಾಯ್ಬೇಕು. ಮತ್ತೆ ನಿಮ್ಮಲ್ಲಿ ವಿಶೇಷವಾದ ಒಂದು ಮನವಿ, ನಾನು ಮೊನ್ನೆ ಹೇಳಿದ್ದೆ, ಶನಿವಾರನೂ ಹೇಳಿದ್ದೆ, ಭಾನುವಾರ ಶುಕ್ರವಾರ ತಿಳಿಸಿದ್ದೆ. ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಈ ಒಂದು ವಿಶೇಷವಾಗಿ ನಮ್ಮ ಜೀ ವಾಹಿನಿ ಕನ್ನಡ
ಓಂಕಾರ ಕಾರ್ಯಕ್ರಮ ಬರ್ತಾ ಇಲ್ಲ ಅಂದಿದ್ದ ಪಕ್ಷದಲ್ಲಿ ವಾರದಲ್ಲಿ ಒಂದಿನ ಬರುತ್ತೆ, ಒಂದಿನ ಬರೋದಿಲ್ಲ, ಮಧ್ಯದಲ್ಲಿ ನಿಂತೋಗುತ್ತೆ ಅಂತ ಹೇಳಿ ಸಾಕಷ್ಟು ಲೆಟರ್ಸ್ ಬರೀತಿದ್ರಿ. ಅದ್ರ ನಿಮ್ಮ ವಿಳಾಸ ಇರೋದಿಲ್ಲ, ಅದರಲ್ಲಿ ಮತ್ತೆ ಅಡ್ರೆಸ್ಸು ಇರೋದಿಲ್ಲ, ಯಾವ ಕೇಬಲ್ ನೆಟ್ವರ್ಕ್ ಅಂತಾನು ಇರೋದಿಲ್ಲ. ನೀವೇನ್ ಮಾಡಬೇಕು, ಅದೇ ಸಮಯದಲ್ಲಿ ನಮ್ಮ ಸೆಕ್ಯೂರಿಟಿ ಇದಕ್ಕೆ ನಂಬರ್ಗೆ ಫೋನ್ ಮಾಡಿ. ಸೆಕ್ಯೂರಿಟಿ ನಂಬರ್ ನಾನು ಕೊಡ್ತೀನಿ, ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಆ ನಂಬರ್ ನೀವು ಫೋನ್ ಮಾಡಿದ್ರೆ ನನ್ನ ಜೊತೆ ಮಾತಾಡೋಕ್ಕೂ ಆಗೋದಿಲ್ಲ, ಅಥವಾ ನೀವು ಬೇರೆ ಏನು ವಿಚಾರ ನಮ್ಮ ಆಫೀಸ್ ನಂಬರ್ ಕೊಡಂದ್ರೂ ಕೊಡೋಕ್ಕಾಗೋದಿಲ್ಲ. ಓನ್ಲಿ ನೀವು ಕಂಪ್ಲೇಂಟ್, ನಮ್ಮ ಮನೆಯಲ್ಲಿ ನಮ್ಮ ಬರ್ತಿಲ್ಲ, ಇದಕ್ಕೇನಾದರೂ ಮಾಡಿ ಅಂತಂದ್ರೆ ವಿತಿನ್ 5 ನಿಮಿಷದಲ್ಲಿ ಅಲ್ಲಿ ಬರೋ ಥರ ವ್ಯವಸ್ಥೆ ಮಾಡ್ತಾರೆ. ನಾವೊಂದು ಮಾಡ್ತಿದ್ದೀವಿ ಇದೆಲ್ಲ. ಅದರಿಂದ ಎಷ್ಟೋ ಜನ ಹೇಳ್ತಿದ್ದಾರೆ ಫೋನ್ ಮಾಡಿ, ವಾರಕ್ಕೆ 3 ದಿನ ಬರೋದಿಲ್ಲ, ಚಾನಲ್ ಫ್ರೀಸ್ ಆಗ್ತಿದೆ, ಅಥವಾ ಬರ್ತಿಲ್ಲ, ನೆಟ್ವರ್ಕ್ ಬರ್ತಿಲ್ಲ, ಏನೇನೋ ಆಗ್ತಿದೆ, ಬೇರೆ ಎಲ್ಲ ಚಾನಲ್ಸ್ ಬರುತ್ತೆ, ಓಂಕಾರ ಕಾರ್ಯಕ್ರಮ ಮಾತ್ರ ನಿಂತೋಗುತ್ತೆ, ನಾವು ತುಂಬ ಕಾತರಿಂದ ಕಾಯ್ತಿದ್ದೀವಿ, ಎಷ್ಟೋ ಜನ ನಮ್ಗೆ ಹಳುನೇ ಬಂದ್ಬಿಡುತ್ತೆ ಅಂತ ಹೇಳಿ ಲೆಟರ್ಸ್, ಕಂಪ್ಲೇಂಟ್ಸ್ ಫೋನ್ ಮಾಡಿ ಹೇಳ್ತಿದ್ದಾರೆ. ಅದರಿಂದ ದಯವಿಟ್ಟು ಈ ನಂಬರ್ ಬರ್ಕೊಳ್ಳಿ, 080 66 10 99999. ಮತ್ತೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ, 080 66109999. ಈ ನಂಬರ್ಗೆ ಕಾಲ್ ಮಾಡಿ. ಜಸ್ಟ್ ನೀವೇನ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಹೆಸರು ಹೇಳೋದಕ್ಕೆ ಭಯ ಆಗುತ್ತೆ, ಅಯ್ಯೋ ಸುತ್ತಮುತ್ತಲ ಅವ್ರ ರೌಡಿಗಳು ನಮ್ಗೆ ಅಂಥದ್ದೇನು ಭಯ ಪಡಬೇಡಿ. ಜಸ್ಟ್ ನಿಮ್ಗೆ ಯಾವ ಏರಿಯಾ, ನಿಮ್ಮ ಕೇಬಲ್ ಕನೆಕ್ಷನ್, ನೀವು ಫೀಸ್ ಮಂತ್ಲಿ ಫೀಸ್ ಕಟ್ತೀರಾ, ಅದರಲ್ಲಿ ಇರುತ್ತೆ ಯಾವ ನೆಟ್ವರ್ಕ್ ಅಂತ, ಆ ನೆಟ್ವರ್ಕ್ ಡಿಪಾರ್ಟ್ಮೆಂಟು, ಮತ್ತೆ ನಿಮ್ದು ಯಾವ ಏರಿಯಾ ಅಂತಂದ್ರೆ ಯಾವ ತಾಲೂಕು ಅಥವಾ ಯಾವ ಊರು, ಅಷ್ಟು ಮಾತ್ರ ಹೇಳಿದ್ರೆ ನಮಗೆ ಇನ್ಫಾರ್ಮೇಶನ್ ಇಮಿಡಿಯೇಟ್ ಕೊಟ್ರೆ, ಕಾರ್ಯಕ್ರಮ ಮಧ್ಯದಲ್ಲಿ ನಾವು ಮಾತಾಡೋಕ್ಕಾಗಲ್ಲ, ನಮ್ಗೆ ಗೊತ್ತಾಗಲ್ಲ. ನಿಮ್ಮ ಸೆಕ್ಯೂರಿಟಿಗೆ ಹೇಳಿದ್ರೆ ಆ ಸೆಕ್ಯೂರಿಟಿ ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿ, ಈ ರೀತಿ ಆಗ್ತಿದೆ, ತೊಂದರೆ ಆಗ್ತಿದೆ, ರೆಡಿ ಮಾಡಿ ಅಂತ ಹೇಳ್ತಾರೆ. ಇಂಥ ಒಂದು ಸದಾವಕಾಶ ನಾವು ಕಲ್ಪಿಸ್ಕೊಟ್ಟಿದ್ವಿ. ಇದನ್ನು ಉಪಯೋಗ ಮಾಡಿಕೊಂಡು ಈ ಕಾರ್ಯಕ್ರಮದ ಅನುಭವಿಸ್ಬೋದು. ಇಲ್ಲ ಅಂತಂದ್ರೆ ನೋಡಿ, ಒಂದು ದಿನ ಒಂದೊಂದು ಕತೆ ಹೇಳ್ತೀವಿ, ಇವತ್ತು ಕೇಳಿದ್ರಿ, ನಾಳೆ ಇನ್ನು ಅರ್ಧ ಆಗುತ್ತೆ, ಮತ್ತೆ ಅದೇ ರೀತಿ ನಿಮ್ಮ ಜೀವನ ಅರ್ಧಂಬರ್ಧ ಮಾಡ್ಕೋಬೇಡಿ. ಅವಾಗಷ್ಟೇ ಆಯುರ್ಬಲ ಹೇಳ್ತಿದ್ದೆ, ನಮ್ಮ ಮನೆಗಳಲ್ಲಿ ಬರಲಿಲ್ಲ, ಮತ್ತೊಮ್ಮೆ ಹಾಕಿ ಇನ್ನೊಂದ್ಸಲಿ ರೀಟೆಲಿಕಾಸ್ಟ್ ಮಾಡಿ ಅಂದ್ರೆ ಅದು ಆಗದಿರೋ ಕೆಲಸ. ನಮಗೂ ಬೇರೆ ಕೆಲಸಗಳಿರಲ್ವಾ, ಮತ್ತೆ ಕೂತ್ಕೊಂಡು ಲೈವಲ್ಲಿ ಗಂಟೆಗಟ್ಟಲೆ ಅದನ್ನೇ ವಿಚಾರ ಮಾತಾಡಿದ್ದೇ ಮಾತಾಡ್ತಾರೆ ಅಂತ ಹೇಳ್ತಾರೆ ಜನ. ಅದಕ್ಕೆ ವಸತು ನಿತ್ಯ ಭವಿಷ್ಯ, ಸತ್ಯ ಭವಿಷ್ಯ, ಪ್ರತಿನಿತ್ಯವೂ ಹೊಸದನ್ನ ತರುವಂಥದ್ದೇ ಈ ಓಂಕಾರಿ ಕಾರ್ಯಕ್ರಮ. ಓಂಕಾರ ಅಂದ್ರೆ ಗೊತ್ತಲ್ಲ, ಓಂ ಅಂದ್ರೇನೆ ಎಷ್ಟೋ ಉಲ್ಲಾಸ, ಚೈತನ್ಯ, ನರನಾಡಿಗಳಿಗೂ ಸಹ ಶಕ್ತಿ ಬರುವಂಥದ್ದು. ಪ್ರಪಂಚದಲ್ಲಿ ಪ್ರಪ್ರಥಮವಾದ ಅಕ್ಷರ ಸೃಷ್ಟಿಯಾಗಿದ್ದೇ ಓಂಕಾರ. ಅಂತ ಓಂಕಾರದಿಂದ ನಿಮ್ಮ ಜೀವನವನ್ನು ಪಾವನವಾಗಲಿ, ನಿಮ್ಮ ಜೀವನಕ್ಕೆ ಸಕಾಲಕ್ಕೆ ಎಲ್ಲ ಅಷ್ಟೈಶ್ವರ್ಯಗಳು ಕೊಟ್ಟು ಕಾಪಾಡುವಂಥ ಈ ಕಾರ್ಯಕ್ರಮವನ್ನ, ನಿಮ್ಮ ಕಾರ್ಯಕ್ರಮ ನೀವು ಕಾಪಾಡ್ಕೊಳ್ಳುವಂಥ ಕರ್ತವ್ಯ ನಿಮ್ಮ ಮೇಲೇನೆ ಬಿಟ್ಟಿದ್ದೀವಿ. ಅದಕ್ಕೆ ಮುಂದಿಂದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ ಲೈನಲ್ಲಿ, ಕಾಲರ್ನ ಮಾತಾಡ್ಸೋಣ. ವೀಕ್ಷಕರೇ, ವರಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ವರಲಕ್ಷ್ಮಿ ಅವರೇ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಸರಿ, ಕೇಳಬೇಕಾಗಿತ್ತು. ಮನೆಯವರ ಹೆಸರು ತಿಳಿಸಿ. ಅವರು ಮಾದೇಶ್ ಮೂರ್ತಿ ಎಂ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಅವ್ರು 10/10/69. 69. ಸಮಯ ಹೇಳಿಮ್ಮ. ಸಮಯ ಬಂದು ರಾತ್ರಿ 8:15. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ಗೊತ್ತಿದ್ಯಾ? ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಸರಿ, ಗುರುಜಿ ಅವರಿದ್ದಾರೆ ವರಲಕ್ಷ್ಮಿ. ಇಲ್ಲ ಅಂತಂದ್ರೆ ಅವ್ರದ್ದು ಮಾದೇಶ್ ಮೂರ್ತಿ ಅಂತ ಕರೀತಾರೆ. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮ್ ಮನೇಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಗುರುಜಿ. ಮದ್ವೆ ಆದಾಗಿಂದನೂ ನಮ್ಗೆ ಇದೇ ಪ್ರಾಬ್ಲಮ್. ಮತ್ತೆ ನಮ್ಗೆ ತುಂಬಾನೇ ಮನೇಲಿ ಒಂದ್ ಕಾಸು ನಿಲ್ಲೋದಿಲ್ಲ. ಪ್ರಾಬ್ಲಮ್ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ನಮ್ಗೆ. ನಮಗೂ ಮೈಗೂ ಹುಷಾರಿರಲ್ಲ, ಮಕ್ಳಿಗೆ ಆಗ್ಲಿ ಅವ್ರಿಗೆ ಆಗ್ಲಿ ಯಾರಿಗೂ ಹುಷಾರು ಇರಲ್ಲ. ಒಂದ್ ಕಾಸು ಇವಾಗ ತಗೊಂಡ್ಬರ್ತೀವಿ ಸಂಬಳ ಅಂದ್ರೆ ನಾಳೆಗೆ ಇರಲ್ಲ ಗುರುಜಿ. ಆ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಮದುವೆ ಆಗಿದೆ ಅಂತಲ್ಲ ತಾಯಿ, ನಿಮ್ಮ ಮನೆಯವರು ಜನ್ಮ ಕಾಲದಿಂದನೂ ದಾರಿದ್ರನೆ. ಇದಕ್ಕೆ ಜನ್ಮ ದಾರಿದ್ರ ಅಂತ ಹೇಳ್ತೀವಿ. ಅವರೂ ಸಂಕಷ್ಟದಲ್ಲಿದ್ದಾರೆ, ಅವ್ರು ನಂಬ್ಕೊಂಡಿರೋ ನೀವು ಸಂಕಷ್ಟದಲ್ಲಿದ್ದೀರಿ, ನಿಮ್ಮ ಊರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೂ ಸಂಕಷ್ಟನೇ. ಮನೇಲಿ ನೋಡಿ, ನಿಮ್ ಕುಟುಂಬದಲ್ಲಿ ಯಾರು ನೆಮ್ಮದಿಯಾಗಿದ್ರಿ? ಯಾರು ನೆಮ್ಮದಿಯಾಗಿಲ್ಲ. ಇವ್ರ ವಂಶಸ್ಥರು ಯಾರೂ ನೆಮ್ಮದಿಯಾಗಿಲ್ಲ, ನೀವೇ ಅಂತಲ್ಲ. ಇದು ಜನ್ಮದಾರಿದ್ರ ಶಾಪ. ನಿಮ್ಮ ಒಂದು ಮನೆಯವರ ಜಾತಕದಲ್ಲಿ ಒಂದು ಹೆಣ್ಣಿನ ಶಾಪ ಇದೆ. ಹೆಣ್ಣಿನ ಅಂತಂದ್ರೆ ಅವ್ರು ತಪ್ಪು ಮಾಡಿದಾರೆ ಅಂತಲ್ಲ, ಹಿಂದೆ ಅವ್ರ ತಂದೆ, ತಾತ, ಮುತ್ತಾತ ಯಾವುದೋ ಒಂದು ವಂಶಸ್ತ್ರ ಒಂದು ಗರ್ಭಿಣಿ ಸ್ತ್ರೀ ಹತ್ಯೆ ಮಾಡ್ಕೊಂಡಿದ್ದಾಳೆ, ತುಂಬಾ ನೊಂದ್ಕೊಂಡು. ಅವಳಿಗೆ ಊಟ ಇಲ್ಲದೆ ಹೊಟ್ಟೆಲ್ ಮಗು ತಾರ್ಲಾರ್ದೆ ತೀರ್ಕೊಂಡಿರೋ ಒಂದು ಶಾಪ. ಅದು ಗೊತ್ತಿದ್ ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿದ್ರೋ ಅಥವಾ ಏನಾಗಿದೆಯೋ ತೊಂದ್ರೆ. ಆ ಶಾಪ ಅನ್ನೋದು ನಿಮ್ಮ ಮಾವನವ್ರಿಗಿತ್ತು, ಮಾವನದಿಂದ ನಿಮ್ ಮಗನಿಗೆ ಬಂದಿದೆ ತಾಯಿ. ಅದರಿಂದಾನೆ ನೋಡಿ, ನಿಮ್ ಮನೆಯಲ್ಲಿ ದಾಂಪತ್ಯದಲ್ಲೂ ಸುಖ ದಾಂಪತ್ಯ ಅವತ್ತಿಂದ ಇಲ್ಲ. 15 ದಿನ ನಗ್ನಗ್ತಾ ಇರ್ತೀರಿ, 15 ದಿನ ಯಾವುದೋ ಒಂದು ಸಮಸ್ಯೆ ಬಂದಿರುತ್ತೆ. ಇನ್ನ ಆರ್ಥಿಕ ಸ್ಥಿತಿಯಲ್ಲಿ ಎಷ್ಟು ಹಣ ಬಂದ್ರೆ ಉಳಿತಾ ಇಲ್ಲ, ಸಾಲ ಮಾಡೋದು ತೀರ್ಸಕ್ಕೂ ಆಗ್ತಿಲ್ಲ. ಮತ್ತೆ ನಮಗೆ ಯಾರಾದ್ರೂ ಸಪೋರ್ಟ್ ಮಾಡೋರು ಇದಾರ ಅಂದ್ರೆ ಅದೂ ಇಲ್ಲ.
ಯಾರು ಇಲ್ಲ ಗುರುಜಿ, ತಂದೆ ತಾಯಿ ಅಂತೂ ನನ್ಗಂತೂ ಮದ್ವೆ ಆದಾಗಿಂದ ಅಣ್ಣ ಅಂದ್ರೂ ಯಾರು ಅಷ್ಟು ಪ್ರೀತಿ ಮಾಡ್ತೀನಿ, ಯಾರು ನನ್ಗೆ ಸಪೋರ್ಟು ಇಲ್ಲ, ಏನು ಇಲ್ಲ. ಹೌದು ತಾಯಿ, ಯಾಕೆ ಹಿಂಗ್ ಆಗ್ತಿದೆ ಅಂತಂದ್ರೆ ಮನೇಲಿರ್ತಕ್ಕಂಥ ಜನ್ಮ ದಾರಿದ್ರಮ್ಮ. ಈಗ ನೀನು ಇವ್ರ ಕುಟುಂಬಕ್ಕೆ ಸೇರಿದ್ಯಲ್ವಾ, ಅವ್ರ ಕರ್ಮ ನಿಮ್ ಮೇಲೇನೆ ಇರುತ್ತೆ. ಅದಕ್ಕೆ ಮದುವೆಗೆ ಮುಂಚೆ ಇದ್ದಿರ್ತಕ್ಕಂಥ ಪ್ರೀತಿ ಅಣ್ಣ ತಮ್ಮಂದ್ರು ಸಪೋರ್ಟ್ ಇವಾಗಿಲ್ಲ. ಯಾಕೆ? ಆ ಕರ್ಮ ಅನ್ನೋದು ನಿಮ್ಮ ಮೇಲೆ ಪ್ರಭಾವನೂ ಇದೆ. ಅಂದ್ರೆ ನಂದು ಇನ್ನೊಂದು ಗುರುಜಿ, ನನ್ಗೆ ನಂದು ಬಂದು ಡೇಟ್ ಬಂದು 8875 ಬರುತ್ತೆ, ಅದ್ರಿಂದ ಏನಾದ್ರು ಪ್ರಾಬ್ಲಮ್? ಇಲ್ಲ ತಾಯಿ, ಅದರಿಂದ ಏನು ಇಲ್ಲ. ನೀವು ಮದುವೆಗೆ ಮುಂಚೆ ಚೆನ್ನಾಗೇ ಇದೆಯಲ್ಲ, ಮದುವೆ ಆದ್ಮೇಲೆ ತಾನೇ ಹಿಂಗಾಗಿದ್ದು. ಹೌದು ಬಿಕಾಸ್ ಯಾಕೆಂದ್ರೆ ಈ ಕುಟುಂಬಕ್ಕೆ ಸೇರ್ಕೊಂಡ್ಮೇಲೆ ಇವ್ರ ಕರ್ಮವನ್ನ ಅನುಭವಿಸ್ತಿದ್ಯಾ ಅಂತ. ಅಂದ್ರೆ ಇದೇನಾಗುತ್ತೆ, ಗಂಡ ಮಾಡತಕ್ಕಂತ ಕರ್ಮ ಕುಟುಂಬದವ್ರೆಲ್ರು ಅನುಭವಿಸ್ಬೇಕು. ನೀನ್ ಗಂಡ ಮಾಡಿಲ್ಲ ಪಾಪ, ಅವ್ರ ವಂಶಸ್ಥರ ಶಾಪ ನಿನ್ ಗಂಡನ ಮೇಲೆ ಬಂದಿದೆ. ಯಾರೋ ಮಾಡಿದ ಕರ್ಮ, ದೊಡ್ಡವ್ರು ಹೇಳ್ತಾರಲ್ಲ ತಂದೆ ತಾಯಿ ಮಾಡಿದ ಕರ್ಮ ಮಕ್ಳಿಗೆ ಬರುತ್ತೆ ಅಂತ. ಅವ್ರ ತಂದೆ ತಾತ ಮುತ್ತಾತಂದ್ರು ಮಾಡಿರೋ ಕರ್ಮ ಅವ್ರ ಮಕ್ಳಿಂದ ಇಲ್ಲಿಗೆ ಬಂತು. ಜೀವನದಲ್ಲಿ ಕರ್ಮ ಅನ್ನೋದು ಜಾಸ್ತಿ ಆಯ್ತು, ಈ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರ ತಾಯಿ. ಚಿಂತೆ ಮಾಡ್ಬೇಡಮ್ಮ. ಕರೆಕ್ಟ್ ಆಗಿ 108 ದಿನಗಳ ಕಾಲ ನೀವು ನಿಮ್ಮ ಮನೆಯವರು ಇಬ್ರು ಪ್ರತಿ ದಿನಾನು ಹೋಗಿ ಅರಳಿ ಮರದ ಬುಡಕ್ಕೆ ಹಾಲನ್ನ ಸ್ವಲ್ಪ ಹಾಕಿ, ಮತ್ತು ಆ ಹಾಲು ಗೊತ್ತಲ್ಲ, ಸ್ವಲ್ಪ ಒಂದು ತಮ್ಗೆ ನೀರ್ ತಗೊಳ್ಳಿ. ನೀವು ತಗೊಂಡು ಅದ್ರಲ್ಲಿ ಸ್ವಲ್ಪ ಅರಿಶಿನ ಹಾಕೊಂಡು ಸ್ವಲ್ಪ ಹಾಲು ಹಾಕೊಂಡು ತಗೊಂಡೋಗಿ ಅರಳಿ ಮರದ ಬುಡಕ್ಕೆ ಹಾಲು ಹಾಕಿ, ನೀವು ನಿಮ್ಮ ಮನೆಯವ್ರಿಬ್ರು ಸ್ವಲ್ಪ ಜೇನುತುಪ್ಪ ಒಂದು ವೀಳ್ಯದೆಲೆಗೆ ಇಟ್ಕೋಬೇಕು. ಆ ವೀಳ್ಯದೆಲೆಯನ್ನು ತಗೊಂಡೋಗ್ಬಿಟ್ಟು ಬೇವಿನ ಮರಕ್ಕೆ ಮೆತ್ ಬಿಡ್ಬೇಕು. ಈ ರೀತಿ ಅಷ್ಟೇ. ಒಂದು ವೀಳ್ಯದೆಲೆಯಲ್ಲಿ ಬೇವಿನ ಮರಕ್ಕೆ ಜೇನುತುಪ್ಪ ಮೆತ್ತಬೇಕು, ಮತ್ತೆ ಈ ಒಂದು ಹರಳಿ ಮರದ ಬುಡಕ್ಕೆ ಆ ನೀರನ್ನು ಹಾಕ್ಬಿಟ್ಟು 5 ಪ್ರದಕ್ಷಿಣೆಯನ್ನ ಹಾಕಿ, ಪ್ರತಿದಿನ ಸಾಯಂಕಾಲ ಎಲ್ಲಾದ್ರೂ ಹಳ್ಳಿ ಕಡೆಯಿಂದ ಕಪಿಲ ಅಂತ ಹೇಳ್ತೀವಿ, ಕಪಿಲ ಅಂತ ಕಂದು ಬಣ್ಣದ ಹಸು ಎಲ್ಲಾದ್ರೂ ಸಿಕ್ಕಿದ್ರೆ ಆ ಒಂದು ಹಸುವಿನ ತುಪ್ಪವನ್ನ ತರಿಸ್ಬಿಟ್ಟು ಪ್ರತಿದಿನ ಸಾಯಂಕಾಲ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, ಯಾರಾದ್ರೂ ಬಾಲಕಿಯರು ಒಂದು 5 ಜನ, ಒಂದು 7 ಜನ ಕುಮಾರಿಯರಂತೆ ಸಣ್ಣ ಸಣ್ಣ ಮಕ್ಕಳನ್ನ ಕರೆಸಿ ಪ್ರತಿದಿನ ಹೆಸರು ಬೇಳೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಸಾದವನ್ನ ನೈವೇದ್ಯ ಮಾಡಿ ಒಂದು 108 ದಿನ ಮಾಡ್ತಾ ನೀನು ಖಂಡಿತವಾಗ್ಲೂ 3 ತಿಂಗಳು ಅಥವಾ 4 ತಿಂಗಳು ಇರಬಹುದು. ಆದ್ರೆ ಜೀವನದಲ್ಲಿ ನಿಮ್ಗೆ ದಾರಿದ್ರ್ಯ ಅನ್ನೋದು ಹೋಗುತ್ತೆ, ಆ ಸ್ತ್ರೀ ಶಾಪನೂ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಸುಖ ದಾಂಪತ್ಯ, ಐಶ್ವರ್ಯ ಪ್ರಾಪ್ತಿ, ಉದ್ಯೋಗ ಎಲ್ಲವೂ ಪ್ರಾಪ್ತಿ ಆಗುತ್ತಮ್ಮ. ಇಷ್ಟೇ, ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ತಾಯಿ. ನಮಸ್ತೆ ಗುರುಜಿ. ಈ ದಿನ ನಾವು ಈಗ ತಾನೇ ಹೇಳ್ತಿದ್ದೆ, ಕಾಲ್ ಮಾಡಿ ನಿಮ್ಮ ಮನೇಲಿ ಏನಾದರೂ ಚಾನಲ್ಲು ಬರ್ತಿಲ್ಲ, ಡಾಟ್ಸ್ ಬರ್ತಿದೆ ಅಥವಾ ಫ್ರೀಸ್ ಆಗ್ತಿದೆ, ಸರಿಯಾಗಿ ಬರ್ತಿಲ್ಲ, ನಿಮ್ಮ ಮಾತು ಕೇಳಿಸಿದ ಶಬ್ದ ತರಂಗಗಳಲ್ಲಿ ತೊಂದರೆ ಆಗ್ತಿದೆ ಅಥವಾ ದೃಶ್ಯಗಳಲ್ಲಿ ತೊಂದರೆ ಆಗ್ತಿದೆ, ಬ್ರೇಕ್ ಆಗ್ತಿದೆ, ನೋಡೋಕೆ ಆಗ್ತಿಲ್ಲ ಅನ್ನೋದಿದ್ರೆ ನಮಗೆ ಕಂಪ್ಲೇಂಟ್ ಮಾಡಿ ಅಂತಂದರೆ ಫೋನ್ ಮಾಡಿ ತಿಳಿಸ್ಕೊಡಿ. ಆಲ್ರೆಡಿ ಸಾಕಷ್ಟು ಕಾಲ್ಸ್ ಬರ್ತಿದೆ ನಮಗೆ, ಇಲ್ಲ ಬರ್ತಿಲ್ಲ, ನಮ್ಮ ಮನೇಲಿ ಬರ್ತಿಲ್ಲ ಅಂತ. ಖಂಡಿತವಾಗ್ಲೂ ಅದಕ್ಕೆ ನಾವು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ನೆಟ್ವರ್ಕ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಕೇಬಲ್ ಆಪ್ರೇಟರ್ಸ್ ಅವರೆಲ್ಲ ಸಹಕರಿಸ್ತಾರೆ. ನಿಮ್ಗೆ ಆ ರೀತಿ ನಮ್ಮ ಲೈನ್ ಬ್ಯುಸಿ ಇತ್ತು, ಅದು ಸಿಗಲಿಲ್ಲ ಅಂತಂದರೆ ನಿಮ್ಮ ನಿಯರೆಸ್ಟ್ ಕೇಬಲ್ ಆಪ್ರೇಟರ್ಸ್ ಇರ್ತಾರೆ, ಅವ್ರಿಗೊಂದ್ಸಲಿ ಫೋನ್ ಮಾಡಿ, ಈ ರೀತಿ ನಮ್ಮ ಮನೇಲಿ ಬರ್ತಿಲ್ಲ. ಪಾಪ ಅವ್ರಿಗೂ ಗೊತ್ತಿರೋದಿಲ್ಲ, ಎಲ್ಲಿ ಮಧ್ಯದಲ್ಲಿ ವೈರ್ ಕಟ್ ಆಗಿರುತ್ತೋ ಮತ್ತೊಂದಾಗಿರುತ್ತೋ ಏನೋ ಗೊತ್ತಿರಲ್ಲ, ಪಾಪ ಮರ ಬಿದ್ದಿರ್ಬೋದು ಅಥವಾ ಕಂಬಿ ಸುತ್ಕೊಂಡಿರ್ಬೋದು, ಏನೇನೋ ಆಗಿರುತ್ತೆ. ಆದ್ದರಿಂದ ನೀವು ಅವ್ರಿಗೆ ಫಸ್ಟು ಫೋನ್ ಮಾಡಿ, ನಮಗೂ ತಿಳಿಸಿ, ಅವ್ರಿಗೆ ಫೋನ್ ಮಾಡಿ ನಮ್ಗೆ ಇಲ್ಲಿ ಸ್ಪಂದಿಸೋಕ್ಕಾಗಿಲ್ಲ ಅಂದಿದ್ದ ಪಕ್ಷ ಅವ್ರಿಗೆ ಫೋನ್ ಮಾಡಿ ಕೇಳಿ, ಈ ರೀತಿ ಬರ್ತಿಲ್ಲ ಅಂತ. ಅವರು ಸ್ಪಂದಿಸ್ತಾರೆ, ಆ ರೀತಿ ಸ್ಪಂದಿಸ್ತಾರೆ ಅವರು. ಮತ್ತೆ ನಮಗೂ ಒಂದು ಕರೆ ಮಾಡಿ ತಿಳಿಸಿರಿ, ನಮ್ಮಿಂದ ಆದರೆ ನಮ್ಮ ಕಡೆಯಿಂದನೂ ಮಾಧ್ಯಮದ ಮುಖಾಂತರ ಅಥವಾ ನಮ್ಮ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಇಮಿಡಿಯೇಟ್ ರೆಡಿ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಧನ್ಯವಾದಗಳು. ನೀವು ಫೋನ್ ಮಾಡಿ ಇಷ್ಟು ಬೇಗ ನಮ್ಗೆ ಈ ರೀತಿ ತಿಳಿಸ್ತೀರಾ ಅಂತ ನಾವು ಅನ್ಕೊಂಡಿಲ್ಲ. ಫೋನ್ ಮಾಡಿ ತಿಳಿಸೋಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಇನ್ನೊಮ್ಮೆ ನಂಬರ್ ಹೇಳ್ತಿದ್ದೀನಿ, ಬರ್ಕೊಳ್ಳಿ, 08066109999. ಇನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಒಂದು ಈ ರೀತಿ ಯಾವುದೇ ಒಂದು ಅನಿಸಿಕೆ ಅಭಿಪ್ರಾಯಗಳಿರ್ಬೋದು, ಮತ್ತು ಈ ಒಂದು ನೆಟ್ವರ್ಕಿಂಗ್ ರಿಲೇಟೆಡ್ ಯಾವ ರೀತಿ ಈ ರೀತಿ ಫ್ರೀಸ್ ಆದಾಗ ಅಥವಾ ಇಂಥದ್ದು ಬರಲಿಲ್ಲ, ನಮ್ಮ ಮನೇಲಿ ಬರ್ತಿಲ್ಲ ಅಂದಾಗ ಕೇಬಲರ್ ಆಪ್ರೇಟರ್ಸ್ ಅಥವಾ ನಮಗೆ ಕರೆ ಮಾಡಿ ತಿಳಿಸ್ಕೊಳ್ಳಿಕ್ಕೆ ಈ ನಂಬರ್ ಕೊಟ್ಟಿದ್ದೀನಿ. ಆದರೆ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನಾನು ಸಿಗೋದಿಲ್ಲ ಮತ್ತು ನಾನು ಮಾತಾಡೋಕ್ಕೂ ಆಗೋದಿಲ್ಲ. ಇದು ನಮ್ಮ ಜೀ ವಾಹಿನಿಯ ಸೆಕ್ಯೂರಿಟಿ ಆಫೀಸ್ ಮತ್ತು ಸಿಬ್ಬಂದಿ ವರ್ಗ. ಖಂಡಿತ ಗುರುಜಿ. ಈಗ ಪತ್ರಗಳತ್ತ ಗಮನ ಹರಿಸೋ ಸಮಯ ಆಗಿದೆ. ಬಿಡದಿಯಿಂದ ಸೋಮಶೇಖರ್ ಅವರು ಪತ್ರವನ್ನ ಬರೆದಿದ್ದಾರೆ. 21/1/86ನೇ ಇಸವಿಯಲ್ಲಿ ಜನನ, ಮಧ್ಯಾಹ್ನ 11:30ರಿಂದ 12 ಗಂಟೆ ಅಂತ ಹೇಳ್ತಿದ್ದಾರೆ. ವೃಷಭ ರಾಶಿ, ರೋಹಿಣಿ ನಕ್ಷತ್ರದಲ್ಲಿ ಜನನ ಆಗಿದೆ ಗುರುಜಿ. ಮನೆ ದೇವರು ವೀರಭದ್ರ ಸ್ವಾಮಿ ಅಂತ ತಿಳಿಸಿದ್ದಾರೆ. ಜಾತಕದಲ್ಲಿ ಸರ್ಪದೋಷ ಇದೆ ಅಂತ ಹಿಂದೊಮ್ಮೆ ಕೇಳಿದಾಗ ತಿಳಿಸ್ಕೊಟ್ಟಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ನಾನೊಬ್ಬನೇ ಹೋಗಿ ಸರ್ಪ ಸಂಸ್ಕಾರ ಮಾಡಿಸ್ಕೊಂಡು ಬಂದಿದ್ದೀನಿ. ಮದುವೆಗೆ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೂ ಕೂಡ ಕೈಗೂಡ್ತಾ ಇಲ್ಲ. ವೃತ್ತಿಯಲ್ಲಿ ಸಹಿ ಕೂಡ ನಾನು ಯಾವುದೇ ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ಅಭಿವೃದ್ಧಿಯನ್ನ ಕಾಣಕ್ಕಾಗ್ತಿಲ್ಲ, ಒಂದು ಪರಿಹಾರವನ್ನ ಸೂಚಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಜೈ ಜಗಜ್ಜನನಿ. ದುಸ್ಥಾನದಲ್ಲಿ ಸರ್ಪದೋಷ,
ನೋಡಪ್ಪ, ನಿನ್ನ ಜಾತಕದಲ್ಲಿ ಸರ್ಪದೋಷ ಇದೆ, ಅದು ಸತ್ಯ. ಆದರೆ ಜಾತಕದಲ್ಲಿ ಎಲ್ಲಿ ಸರ್ಪವಿರುತ್ತಾನೋ ಅದನ್ನು ನಾನು ತಿಳಿಸ್ತೀನಿ. ನಿನ್ನ ಪತ್ರ ಖಂಡಿತವಾಗ್ಲೂ ಸಂಕ್ಷಿಪ್ತವಾಗಿ ಚೆನ್ನಾಗಿ ಬರೆದಿದ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ಈ ಪತ್ರದವ್ರಿಗೆಲ್ಲ ಒಂದು ನಾನು ನಿಮ್ಮ ಹತ್ರ ಮನವಿ ಅಂದ್ಕೊಳ್ಳಿ ಅಥವಾ ವಾರ್ನಿಂಗ್ ಆದರೂ ಅಂತ ತಿಳ್ಕೊಳ್ಳಿ. ನೀವು ಪತ್ರ ಬರಿಬೇಕಾದ್ರೆ ಸಂಕ್ಷಿಪ್ತವಾಗಿ ಬರೀರಿ, ಅಡ್ರೆಸ್ ಇರಲಿ ಅದರಲ್ಲಿ. ನಾವು ಕಾಯಿನ್ ಕಳಿಸ್ಬೇಕು ಪ್ರತಿಯೊಂದು ಪತ್ರಕ್ಕೂ, ಅಥವಾ ಪ್ರತಿಯೊಂದು ಪತ್ರಕ್ಕೆ ನಾವು ಓದೋಕ್ಕಾಗಿಲ್ಲ ಅಂದ್ರೂ ಅದಕ್ಕೆ ಪರಿಹಾರ ಆದರೂ ಕಳಿಸಿ ನಿಮ್ಮ ಮನೆಗೆ ಪೋಸ್ಟ್ ಮಾಡೋಣ, ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಅದ್ರಲ್ಲಿ ಅಡ್ರೆಸ್ಗಳೇ ಇರಲ್ಲ. ನಿಮ್ಗೆ ಇಷ್ಟುದ್ದ ಪತ್ರ ಬರೆಯೋಕ್ಕಾಗುತ್ತೆ. ನಿಮ್ಮ ಅಡ್ರೆಸ್ಸಲ್ಲಿ ಕೆಳಗಡೆ ನಮ್ಮ 2 ಅಂತ ಹೇಳಿ ನಮ್ಮ ಅಡ್ರೆಸ್ ಪೋಸ್ಟ್ ಕವರ್ ಮೇಲೆ ಹಾಕಿದ್ರೆ ಇರೋದಿಲ್ಲ, ಅದನ್ನ ಹೊರದು ಬಿಸಾಕ್ತೀವಿ. ಒಳಗಡೆ ಲೆಟ್ರಲ್ಲಿ ನಿಮ್ಮ ಅಡ್ರೆಸ್ಸು ಹೇಳಬೇಕು. ನಮ್ಮದು ಹಾಕಿರ್ತೀರಿ, ನಮ್ಮದು ಮೇಲೆ ಇರುತ್ತೆ, ನಿಮ್ಮದು ಒಳಗಡೆ ನಿಮ್ಮ ಮನೆ ಅಡ್ರೆಸ್ಸು ಅಥವಾ ಫೋನ್ ನಂಬರ್ ಕೊಡಿ. ಆಗ ನಿಮ್ಮ ಮನೆಗೆ ಆ ಪತ್ರ ನಿಮ್ಮ ಮನೆಗೆ ವಾಪಸ್ ಬರುತ್ತೆ. ಯಾವುದೋ ಒಂದು ರೀತಿ ನಿಮ್ಮ ಮನೆಗೆ ನಾನು ಪತ್ರ, ನಿಮ್ದು ಏನು ಜಾತಕ ಇದೆ, ಸಮಸ್ಯೆ ಇದೆ ನೋಡ್ಬಿಟ್ಟು ಅದಕ್ಕಿಂತ ಪರಿಹಾರ ಮಾಡ್ಕೊಳ್ಳಿ ಅಂತ ಇಲ್ಲಿ ಓದದೆ ಹೋದ್ರು ನಾನು ಕಳಿಸ್ಕೊಡ್ತೀನಿ. ಆದರೆ ಒಂದು ಪತ್ರವನ್ನು ಇಲ್ಲಿ ಓದಿದವರಿಗೆ ಕಾಯಿನ್ ನಿಮ್ಮ ಮನೆಗೆ ಬರುತ್ತೆ ನೇರವಾಗಿ. ಆ ಮನೆಗೆ ಬರಬೇಕು ಅಂತಂದರೆ ನಾವು ಇಷ್ಟು ದಿನ ಇಷ್ಟು ಒಂದು 3-4 ತಿಂಗಳಿಂದ ನಾವು ಮಾಡ್ತಿರ್ತಿದ್ದೀವಿ. ಸುಮಾರು ಒಂದು ಹತ್ರ 600 ಲೆಟರ್ಸ್ ಕಳಿಸ್ಬೇಕು. ಅದ್ರಲ್ಲಿ ಕೇವಲ 150ರಿಂದ 200 ಲೆಟರ್ಸ್ ಮಾತ್ರ ಅಷ್ಟೇ ಇದೆ ಅಡ್ರೆಸ್ಸು. ಉಳ್ದವ್ರು ಫೋನ್ ಮಾಡಿ ನಮ್ಗೆ ಪತ್ರಕ್ಕೆ ಬಂದಿಲ್ಲ, ನಮಗೆ ಕಾಲ್ ಬಂದಿಲ್ಲ, ನಮ್ಗೆ ತೊಂದರೆ ಆಗ್ತಿದೆ, ಅಥವಾ ನಮಗೆ ನೀವಿನ್ನೂ ಕಳಿಸ್ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಅಡ್ರೆಸ್ ಇಲ್ಲ ಅಂತ ಅರ್ಥ. ಅದಕ್ಕೆ ಚಿಂತೆ ಮಾಡಬೇಡಿ, ನಿಮಗೆ ವಿಶೇಷವಾಗಿ ನಾನು ಕಳಿಸ್ಕೊಡ್ತೀನಿ, ನಿಮ್ಗೆ ಒಳ್ಳೇದಾಗತ್ತೆ. ಮದುವೆ ಆಗಿಲ್ಲ ಅಂತ ಹೇಳಿದ್ರಿ, ಆ ಮದುವೆ ಆಗಲಿಕ್ಕೆ ಶೀಘ್ರವಾಗಿ 16 ಗುರುವಾರಗಳ ಕಾಲ ಗುರು ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನದಲ್ಲಿ ಗುರು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಅಮ್ಮನವರ ಅನುಗ್ರಹ ಅಥವಾ ಗುರುಗಳ ಅನುಗ್ರಹ ಪಡಿಬೇಕು. ಗುರುವಾರನೇ ಗುರುಗಳ ದೇವಸ್ಥಾನದಲ್ಲಿ ಹೋಗಿ ಕಡಲೆಕಾಳು, ಒಂದು ಹಳದಿ ವಸ್ತ್ರ ಅದರಲ್ಲಿಟ್ಟು ದಾನ ಕೊಟ್ಟು ನೇರವಾಗಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ 16 ವಾರ ಮಾಡಿ, ಅಷ್ಟರಲ್ಲಿಯೇ ನಿಮ್ಮ ಒಂದು ವಿವಾಹ ನಿಶ್ಚಯ ಆಗುತ್ತೆ. ನಂತರ ಸರ್ಪದೋಷದ ನಿವಾರಣೆ ಹೇಗೆ ಅಂಥೇಳಿ ಮುಂದಿನ ಕಾರ್ಯಕ್ರಮಗಳಲ್ಲಿ ತಿಳಿಸ್ಕೊಡ್ತೀನಿ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ನಮಸ್ತೆ ವೀಕ್ಷಕರೇ, ಈಗೊಬ್ರು ಕಾಲರ್ ಲೈನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಮೊಮ್ಮಗಳ ಬಗ್ಗೆ ಹೇಳ್ಬೇಕಾಗಿತ್ತು. ಮೊಮ್ಮಗಳ ಹೆಸರನ್ನ ಹೇಳ್ತೀರಾ? ಕೀರ್ತನ ಅಂತೇಳಿ. ಕೀರ್ತನ. ಜನ್ಮ ದಿನಾಂಕ ಹೇಳಿ. 20/9/11. 20/9/2011. ಸಮಯ ಹೇಳಿಮ್ಮ. ಸಮಯ 1:20 ಮಧ್ಯಾಹ್ನ. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ಇದೆಯಾ? ಗೊತ್ತಿಲ್ಲ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆಮ್ಮ, ಮಾತಾಡಿ ಕೇಳಿ ನೋಡೋಣ. ಗುರುಜಿ ನಮಸ್ತೆ ಅಮ್ಮ. ನಮಸ್ತೆ ಸರ್ ಗುರುಜಿ. ಹೇಳಿ ತಾಯಿ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದಾಳೆ ಮಗು. ಹೌದು ಸ್ವಾಮೀಜಿ. ಮಂಗಳವಾರನಾ? ಮಂಗಳವಾರ ಸ್ವಾಮೀಜಿ. ಸರಿಮ್ಮ, ಜಾತಕ ತುಂಬಾ ಚೆನ್ನಾಗಿದೆ. ಭಾದ್ರಪದ ಮಾಸದಲ್ಲಿ ಹುಟ್ಟಿದಾಳೆ. ಹೌದು. ಹೇಳಿ, ಏನು ಸಣ್ಣ ಮಗುಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಾಮೀಜಿ. 6 ತಿಂಗಳ ಮಗುವಿಂದ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದೆ ಅಂತೇಳಿ ಬ್ಲಡ್ ಹಾಕ್ತಾ ಇದ್ದಾರೆ. ಸರಿ. ಪ್ರತಿ ತಿಂಗಳು ಬ್ಲಡ್ ಹಾಕಿಸ್ತಾ ಇದೀವಿ ಮಣಿಪಾಲಿ ಕರ್ಕೊಂಡೋಗಿ. ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ? ಇಲ್ಲ ಅವರು ನೋಡಿದ್ರೆ ಅದಕ್ಕೆ ಮೆಡಿಸಿನ್ ಇಲ್ಲ, ಲೈಫ್ ಲಾಂಗ್ ಹಾಕಿಸ್ಬೇಕು ಅಂತ ಇದ್ದಾರೆ. ಲೈಫ್ ಲಾಂಗ್ ತಿಂಗಳಿಗೆ ಒಂದ್ಸಲಿ ಹಿಮೋಗ್ಲೋಬಿನ್ ಬ್ಲಡ್ ಹಾಕ್ಸದ? ಹೌದು. ಹಂಗಾಗಿ ನಾವು ಕೂಲಿ ಮಾಡ್ಕೊಂಡು ಇದ್ ಮಾಡೋದು ತುಂಬಾನೇ ಪ್ರಾಬ್ಲಮ್ ಇದೆ ಸ್ವಾಮೀಜಿ. ಅದು ಲೈಫ್ ಲಾಂಗ್ ಅಂದ್ರೆ ಯಾವ ತರ ಮಾಡೋದು ಸ್ವಾಮೀಜಿ ನಾವು? ಹೌದಮ್ಮ, ಕಷ್ಟ ಆಗತ್ತೆ, ಚಿಂತೆ ಮಾಡಬೇಡಿ. ಜೈ ಮಹಾಕಾಳಿ. ನೋಡೋಣ, ಖಂಡಿತವಾಗ್ಲೂ ಪರಿಹಾರ ಇದೆ ಅಂತ ಹೇಳಿದೆ ತಾಯಿ, ಚಿಂತೆ ಮಾಡಬೇಡಿ. ಈಗ ಮಗು ವೆಯ್ಟ್ ಎಷ್ಟಿದ್ಯಮ್ಮ? 10 kg ಇದೆ ಸ್ವಾಮೀಜಿ. 10 kg ಇದೆ. ಎಷ್ಟು ವರ್ಷ ಮಗುಗೀಗ? 2 ವರ್ಷ 5 ತಿಂಗಳು. ಹಾ, ವೆಯ್ಟ್ ಕರೆಕ್ಟ್ ಇದೆ, ಏನ್ ತೊಂದರೆ ಇಲ್ಲ. ನೀವು ಒಂದ್ಸರಿ ಕೊಲ್ಲೂರು ಮೂಕಾಂಬಿಕೆ ಕರ್ಕೊಂಡೋಗಿ ಅಲ್ಲಿ ಒಂದು ಬೆಲ್ಲದ ತುಲಾಭಾರವನ್ನ ಮಾಡಿಸಿ. ಅದಾದ ನಂತರ ನವಿಲ್ಗರಿ ಸಿಗುತ್ತೆ ನಿಮ್ಗೆ. ಆ ನವಿಲ್ಗರಿಯನ್ನ ದಿಂಡು ಕೆಳಗಡೆ ವೈಟ್ ಇರುತ್ತಲ್ಲ ಆ ದಿಂಡು, ಅದನ್ನ ಒಂದಿಷ್ಟುದ್ದ ತಗೊಂಡು ದಿನಕ್ಕೆ 3 ಬಾರಿ ಅದನ್ನ ಸುಡಬೇಕು. ಏನು ತುಪ್ಪದ ದೀಪ, ತುಪ್ಪದ್ದು ಒಂದು ಹಣತೆ, ಆ ಹಣತೆಯಲ್ಲಿ ತುಪ್ಪ ಹಾಕೊಂಡು ಹತ್ತಿ ಇಟ್ಬಿಡಿ. ಅದನ್ನ ಸುಡಿ. ಆ ಸುಟ್ಟಿದಾಗ ಕಪ್ಪುಗೆ ಕರ್ಕಾಗತ್ತೆ. ಅದನ್ನ ವೀಳ್ಯದೆಲೆ ಮೇಲೆ ಹಾಕೊಂಡು ಚೆನ್ನಾಗಿ ಪೌಡರ್ ಮಾಡ್ಬೇಕು. ಒಂದು ಹನಿ ಜೇನುತುಪ್ಪ ಹಾಕ್ಬೇಕು. ಚೆನ್ನಾಗಿ ತೆಗೆದು ಬಿಡೋದು. ಅದನ್ನ ಬೆಳಗ್ಗೆ ಒಂದ್ಸರಿ ನಾಲ್ಗೆಗೆ, ಸಾಯಂಕಾಲ ಒಂದ್ಸರಿ ನಾಲ್ಗೆಗೆ, ರಾತ್ರಿ ಒಂದ್ಸರಿ ನಾಲ್ಗೆಗೆ, ದಿನಕ್ಕೆ 3 ಸಮಯ ತಿಕ್ತಾ ಬನ್ನಿ. ಒಂದು 3 ತಿಂಗಳ ಕಾಲ ಮಾಡಿ. ಶೋರ್, ಆ ಮಗುವಿನ ಜಾತಕದಲ್ಲಿ ಹಿಮೋಗ್ಲೋಬಿನ್ ರಕ್ತಗಣಗಳು ಉತ್ಪತ್ತಿ ಆಗುತ್ತೆ ತಾಯಿ. ಚಿಂತೆ ಮಾಡಬೇಡಿ, ಒಂದು 3 ತಿಂಗಳಲ್ಲಿ ನಿಮ್ ಡೆವಲಪ್ಮೆಂಟ್ ಗೊತ್ತಾಗುತ್ತೆ. ಮತ್ತೆ ಒಂದ್ಸಲಿ ನಮ್ಮ ಆಶ್ರಮಕ್ಕೆ ನೇರವಾಗಿ ಕರ್ಕೊಂಡು ಭೇಟಿಯಾಗಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರು, ಇನ್ನೊಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ನಿಮ್ಮ ಹೆಸರನ್ನ ತಿಳಿಸಿ. ಪೂರ್ಣಿಮಾ ಮೇಡಮ್.
ಪೂರ್ಣಿಮಾ ಅವ್ರ ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ರಾಮನಗರದಿಂದ ಮೇಡಮ್ ಮಾತಾಡ್ತಾ ಇರೋದು. ಸರಿ ಪೂರ್ಣಿಮಾ ಅವರೇ, ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು? ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹೆಸರನ್ನ ತಿಳಿಸಿ. ಗೋಪಾಲ್ ಅಂತ ಮೇಡಮ್. ಜನ್ಮ ದಿನಾಂಕ ಹೇಳಿ. ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್. ಮದುವೆ ದಿನಾಂಕ ಹಾಗೂ ಮುಹೂರ್ತದ ಸಮಯ ತಿಳಿಸಿ. ಹೌದಾ ಮೇಡಮ್, ಅದು ಡೇಟ್ ಆಫ್ ಬರ್ತ್ ಬಂದು ಏಪ್ರಿಲ್ 27. ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಮದುವೆ ದಿನಾಂಕ ಹಾಗೂ ಮುಹೂರ್ತದ ಸಮಯವನ್ನ ತಿಳಿಸಿ. ಮುಹೂರ್ತ ಸಮಯ ಹೇಳ್ಬೇಕಾ ಮೇಡಮ್? ಅದು ಗೊತ್ತಿದೆಯಾ? ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿಮ್ಮ. ಸರಿ. ನಮಸ್ತೆ ತಾಯಿ. ನಮಸ್ತೆ ಸ್ವಾಮೀಜಿ ಅವರೇ. ಹೇಳಿಮ್ಮ. ಮನೇಲಿ ತುಂಬಾ ಸ್ವಲ್ಪ ಸಮಸ್ಯೆ ಇದೆ. ತುಂಬಾನೇ ಪ್ರಾಬ್ಲಮ್, ಹಣದ ಪ್ರಾಬ್ಲಮ್. ಕಷ್ಟಪಟ್ಟು ದುಡಿದ್ರು ಅದು ನಮ್ಗೆ ಸಲ್ಲಲ್ಲ. ಅದು ಏನ್ ಕೆಲಸ ಮಾಡೋದು ಮನೆಯವರು? ಬಸ್ ಏಜೆಂಟ್ ಮಾಡ್ತಾರೆ ಸ್ವಾಮೀಜಿ. ನೀವೇನ್ ಕೆಲಸ ಮಾಡ್ತಿದ್ರಿ? ನಾವು ಮನೇಲೇ ಇರ್ತೀವಿ ಸ್ವಾಮೀಜಿ. ಮಕ್ಕಳು ತಮ್ಗೆ? ಇಬ್ರು ಮಕ್ಳು, ಹೆಣ್ಮಕ್ಳು ಇದಾರೆ ಸ್ವಾಮೀಜಿ. ನಿಮ್ ಮನೆಯವ್ರಿಗೆ ಪಿತೃದೋಷ ಬಂದಿದೆ ನೋಡಿ. ದುಸ್ಥಾನ ಅಷ್ಟಮ ಸ್ಥಾನದಲ್ಲಿ ಪಿತೃಕಾರಕ. ಪಿತೃದೋಷಂ ಸುತಕ್ಷಯಂ. ಪಿತೃದೋಷ ಇರೋದ್ರಿಂದ ಗಂಡ್ಮಕ್ಳ ಸಂತಾನನೂ ಇಲ್ಲ ಅಂತ. ಹೌದು. ಈ ಪಿತೃದೋಷ ಇರೋದ್ರಿಂದ ಈ ರೀತಿ ಆಗ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವ್ರು ಸ್ವಲ್ಪ ಆರೋಗ್ಯದಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋ ತರ ಇದೆ. ಅದನ್ನ ಈ ಸ್ಟಮಕ್ ರಿಲೇಟೆಡ್, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಲಿವರ್ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಗ್ಲಾಲ್ಬ್ಲೆಟರ್ ಸ್ಟೋನು, ಇಂಥದ್ದೇ ಕಿಡ್ನಿ ಇನ್ಫೆಕ್ಷನ್ಸ್, ಇಂಥದ್ದು ಮೇಜರ್ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕಾಡ್ತಿದೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ಗೆ ಅನುಕೂಲ ಆದ್ರೆ ಗೋಕರ್ಣದಲ್ಲಿ ಹೋಗಿ ಫಸ್ಟ್ ಒಂದು ನಾರಾಯಣ ಬಲಿ ಮಾಡಿಸಿ, ಅಥವಾ ಶ್ರೀರಂಗಪಟ್ಟಣದಲ್ಲಿ ಹೋಗಿ ನಾರಾಯಣ ಬಲಿ ಮಾಡಿಸಿ. ಎಲ್ಲಾದ್ರೂ ನದಿ ತೀರದಲ್ಲಿ ಹೋಗಿ ನಿಮ್ಮ ಮಾವನವರಿದ್ರೆ ಅವ್ರ ಕೈಲಾದ್ರೂ ಸರಿ, ಅಥವಾ ನಿಮ್ಮ ಅವರಿಲ್ಲ ಅಂತಂದ್ರೆ ನಿಮ್ಮ ಮನೆಯವ್ರ ಕೈಯಲ್ಲಿ ಒಂದು ನಾರಾಯಣ ಬಲಿ ಮಾಡಿಸಿ. ಅತ್ತೆ ಅವಶ್ಯಕತೆ ಇಲ್ಲ, ಮಾವನವರಿದ್ರೆ ಇಲ್ಲ ಅಲ್ವಾ ಮಾವನವರು? ಇಲ್ಲ ಸ್ವಾಮಿ. ಹಾಗಾದ್ರೆ ಎಷ್ಟು ವರ್ಷಕ್ಕೆ ತೀರ್ಕೊಂಡ್ರು ಅವರು? ಅವ್ರು ಸುಮಾರು ಇನ್ನೊಂದು 10-12 ವರ್ಷದ ಮೇಲಾಗಿದ್ದು ಸ್ವಾಮೀಜಿ. ಅವ್ರು 15 ವರ್ಷದ ಮೇಲೆ ಆಗಿದ್ದು ತೀರೋಗಿ. ಅವ್ರು ಯಾವ್ದು ಅನಾರೋಗ್ಯದಿಂದ ತೀರ್ಕೊಂಡಿರೋದಾ? ಅವರು ಈಗ ಅವರು ಡ್ರಿಂಕ್ಸ್ ಮಾಡಿ ಯಾವ್ದೋ ಪ್ರಾಬ್ಲಮ್ ಇಂದ ಸತ್ತಿದ್ದಾರೆ. ಸೇಮ್ ಪ್ರಾಬ್ಲಮ್ ಕರೆಕ್ಟ್ ಅದೇ ಇದೆ. ಅನಾರೋಗ್ಯದಿಂದ ತೀರ್ಕೊಂಡ ಅಂತದ್ದೇ ಪರಿಸ್ಥಿತಿಗಳು ನಿಮ್ಗೂ ಬರೋದ್ ಬೇಡ ನಿಮ್ ಫ್ಯಾಮಿಲಿನಲ್ಲೂ. ಅದನ್ನ ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ಸ್ವಾಮೀಜಿ. ಅದು ಹೌದಮ್ಮ. ಈಗ ಪಿತೃದೋಷ ಅಂದ್ರೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇನ್ನೊಂದಿಲ್ಲ. ಅದು ನಿಮ್ ಒಬ್ಬರ ಮೇಲೆ ಅದಂತಲ್ಲ, ಗಂಡನ ಮೇಲೆ, ಮಕ್ಕಳ ಮೇಲೆ, ವಂಶದ ಮೇಲೆನೆ ಇರುತ್ತೆ. ಅರ್ಥ ಆಯ್ತಲ್ವಾ? ಆದ್ರಿಂದ ನೀವೇನ್ ಮಾಡ್ಬೇಕು, ವಿಶೇಷವಾಗಿ ನಾನು ಹೇಳಿರ್ತಕ್ಕಂತ ಒಂದು ಪಿತೃದೋಷವನ್ನ ಮಾಡಿಸಿ ಫಸ್ಟ್. ಅದು ಮಾಡಕ್ ನಮ್ಮ ಹತ್ರ ಶಕ್ತಿ ಇಲ್ಲ, ಹಣ ಇಲ್ಲ, ದುಡ್ಡಿಲ್ಲ, ಅದು ಎಷ್ಟು ತಗೊಳ್ತಾರೋ ಗೊತ್ತಿಲ್ಲ. ನಾವಾಗಿದ್ರೆ ಪ್ರತಿ ಶನಿವಾರ ಗೋಪೂಜೆಯನ್ನ ಮಾಡಬೇಕು. ಗೋವತ್ರ ಹೋಗಿ ಎಲ್ಲಾ ದೇವತೆಗಳು, ಪಿತೃಗಳು ಎಲ್ಲವೂ ಹಸುವಿನಲ್ಲಿರುತ್ತೆ. ಒಂದು ನವಧಾನ್ಯಗಳು ಅಂತಂದ್ರೆ ಈ ವಿಶೇಷವಾಗಿ 3 ಧಾನ್ಯಗಳು. ಯಾವುದು? ಉದ್ದಿನ ಕಾಳು, ಉರುಳಿ, ಕಡಲೆಕಾಳು. ಈ 3 ಮೊಳಕೆ ಕಟ್ಟಿರೋದನ್ನ ಶನಿವಾರ ಹಸು ತಿನ್ನಿಸ್ಬೇಕು, ಗೋಪೂಜೆನ ಮಾಡಬೇಕು. ಈ ರೀತಿ 21 ವಾರಗಳು ಮಾಡಬೇಕು. 21 ವಾರ ಮುಗಿಯೋ ತನಕ ಪ್ಯೂರ್ಲಿ ವೆಜಿಟೇರಿಯನ್ ಆಗಿರ್ಬೇಕು. ಹಗಲು ನಿದ್ದೆ ಮಾಡ್ಬೋದು, ನಿದ್ದೆ ಮಾಡಬಾರ್ದು. ಈ ರೀತಿ ಜಾಗ್ರತೆಯಿಂದ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ನೆಮ್ಮದಿ, ಮನೆ ಸಂಸಾರದಲ್ಲೂ ನೆಮ್ಮದಿ ಸಿಗುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಗುರುಜಿಗೊಂದು ಪತ್ರವನ್ನ ನೋಡೋಣ. ಬಂಟ್ವಾಳದಿಂದ ಯಶೋಧ ಅವರು ಪತ್ರವನ್ನ ಬರೆದಿದ್ದಾರೆ. ಜನ್ಮ ದಿನಾಂಕ ಸೂಚಿಸಿದರೆ 28/1/84ನೇ ಇಸವಿ, ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಅಂತ ಹೇಳ್ತಿದ್ದಾರೆ. BEd ಹಾಗೂ MA ಮಾಡಿದ್ದೀನಿ ಗುರುಜಿ, ಸರ್ಕಾರಿ ಕೆಲಸ ನನಗೆ ಸಿಗತ್ತಾ, ದಯವಿಟ್ಟು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರಿ ಕೆಲಸ ಚತುಸ್ಥಾನ ಸುಖಸ್ಥಾನವನ್ನು ತೋರಿಸ್ತಿದೆ, ಮತ್ತು ದುಸ್ಥಾನಗಳಲ್ಲಿ ಅದು ಒಂದು. ಅದರಿಂದ ಸರ್ಕಾರಿ ಕೆಲಸ ನಿಮಗೆ ಸಿಗೋ ಯೋಗ ಇಲ್ಲ. ಅದರಿಂದ ಚಿಂತಿಸುವುದು ಬೇಡ. ನೀವು ಖಂಡಿತವಾಗ್ಲೂ ಮುಂದೆ ಒಂದು ಪ್ರೈವೇಟ್ ಉದ್ಯೋಗ ಹೋಗಿ ಒಳ್ಳೇದಾಗ್ಲಿ. ಜಾತಕದಲ್ಲಿ ಕುಜದೋಷ ಇದೆ, ಅತಿ ಹೆಚ್ಚು ಅಮ್ಮನವರ ಆರಾಧನೆ ಮಾಡಿ ನಿಮ್ಮ ಜೀವನದಲ್ಲಿ ಚೆನ್ನಾಗಿರೋ ಒಂದು ಅನುಭವಗಳನ್ನು ಅನುಭವಿಸ್ತೀರಿ. ಗುರುಜಿ ಇನ್ನೊಂದು ಪತ್ರವನ್ನ ನೋಡೋಣ. ಚಿಕ್ಕಮಗಳೂರಿಂದ ರುಕ್ಮಿಣಿ ಅವರು ಪತ್ರವನ್ನ ಬರೆದರೆ ಮಗನ ಭವಿಷ್ಯದ ಬಗ್ಗೆ ಕೇಳಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ವಿದ್ಯಾಭ್ಯಾಸ ಹೇಗಿದೆ? ಈಗ ಅವನು SLC ಓದ್ತಾ ಇದ್ದಾನೆ ಗುರುಜಿ. ತುಂಬಾ ಅವನ ಬಗ್ಗೆನೇ ಮನಸ್ಸಿನಲ್ಲಿ ಸಾಕಷ್ಟು ಆತಂಕ ಕಾಡ್ತಾ ಇರುತ್ತೆ. ದಯವಿಟ್ಟು ಅವನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಕಟಕ ರಾಶಿ ಅಂತ ಹೇಳ್ತಿದ್ದಾರೆ. ಹುಟ್ಟಿದಂತ ದಿನಾಂಕ 16/9/98ನೇ ಇಸವಿ ಅಂತ ತಿಳಿಸಿದ್ದಾರೆ. ನಿಮ್ಮ ಮಗನ ಜಾತಕ ಕರ್ಕಾಟಕ ರಾಶಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ಜಾತಕದಲ್ಲಿ ಷಷ್ಠಮ ಸ್ಥಾನ ತೋರಿಸ್ತಿದೆ. ಅವನ ಒಂದು ಜೀವನದಲ್ಲಿ ವಿಶೇಷವಾಗಿ ಅವನು ಸೋಂಬೇರಿ ಆಗ್ತಿದ್ದಾನೆ, ಲೇಜಿನೆಸ್ ಆಗ್ತಿದೆ ಅಷ್ಟೇ. ಅವನು ಕಷ್ಟಪಟ್ಟು ಹೋದ್ರೆ ಖಂಡಿತವಾಗ್ಲೂ ಅವ್ನು ಪಾಸ್ ಆಗೇ ಆಗ್ತಾನೆ. ಆದರೆ ಇವಾಗಲೇ ಇಷ್ಟು ಭಯ ಪಡ್ತಿದ್ರಿ. ಅವನ ಜಾತಕದಲ್ಲಿ ತುಂಬಾ ಸಮಸ್ಯೆ ಕಾಡ್ತಿದೆ. ಅರ್ಧಮಾಷ್ಟಮ ಶನಿ ಬೇರೆ ನಡೀತಿದೆ. ಅಂದ ಪ್ರತಿ ದಿನವೂ ಸಹ ಮಹಾಗಣಪತಿ ಬಿಳಿ ಎಕ್ಕದ ಬೇರಿಂದ ಮಾಡ್ತಕ್ಕಂಥ ಗಣಪತಿಯನ್ನ ತಂದಿಟ್ಕೊಂಡು ಬಿಳಿ ಎಕ್ಕದ ಪುಷ್ಪಗಳಿಂದ ಒಂದು 21 ಸಲ ಗಮ್ ಗಣಪತಿ ಅಂತ ಹೇಳಿ ಡೈಲಿ ಬೆಳಗ್ಗೆ ನೀವೇನ್ ಮಾಡ್ಬೇಕು, ಸರಸ್ವತಿ ಅಷ್ಟೋತ್ರ, ಗಣಪತಿ ಅಷ್ಟೋತ್ರ ಅವ್ನು ಓದಿಸ್ಬಿಟ್ಟು ಮತ್ತೆ ಅವನು ಸ್ಕೂಲ್ಗೆ, ಟ್ಯೂಷನ್ಸ್ಗೆ ಕಳಿಸಿ. ಒಂದು 5 ನಿಮಿಷ ಬೆಳಗ್ಗೆ ಮುಂಚೆ ಎಬ್ಬಿಸಿ, ಇವೆರಡನ್ನೂ ಮಾಡಿಸಿ. ಜ್ಞಾನಾರ್ಜನೆ, ವಿದ್ಯಾರ್ಜನೆ ಪ್ರಾಪ್ತಿ ಆಗುತ್ತೆ.
ಒಳ್ಳೇದೇ ಆಗುತ್ತೆ, ಇಲ್ಲ ಅಂತಂದ್ರೆ ತುಂಬಾ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾನೆ. ಅದರಿಂದ ಎಚ್ಚರಿಕೆ ವಹಿಸಿ ತಾಯಿ. ಈ ಒಂದು ಮೆಟ್ಲನ್ನ ಅಭ್ಯಸಿಬಿಡಿ, ಇಲ್ಲಿಂದ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಎಂದಿನಂತೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.